ನಾನು ಅಷ್ಟೆಲ್ಲ ಹೇಳ್ಬಿಟ್ಟು ಬಕೆಟ್ ಇಡೋದು ಸರ್. ನಮ್ಮ ಫ್ಯಾಮಿಲಿಗೆ ನಾನೇ ದೊಡ್ಡ ವ್ಯಕ್ತಿ. ಐ ಆಮ್ ದ ಬಾಸ್ ಫಾರ್ ಮೈ ಕಂಪನಿ, ಐ ಆಮ್ ದ ಬಾಸ್ ಫಾರ್ ಮೈ ಫ್ಯಾಮಿಲಿ. ಸುದೀಪ್ ಸರ್ ಬಗ್ಗೆ ಏನೋ ಕೆಟ್ಟದಾಗ ಹೇಳಿದ್ದೀರಾ ಅನ್ನೋದೇ ಅಂದ್ರೆ ಅವತ್ತಿಗೆ ನ್ಯೂಸ್ಗಾಗುವಂಥದ್ದು ಯಾಕಾಯ್ತು ಇದು? ಅಂದ್ರೆ ನ್ಯೂಸ್ 1 ವರ್ಷ ಆದ್ಮೇಲೆ ನ್ಯೂಸ್ ಎಲ್ಲ ಬಂದ್ಬಿಡುತ್ತಲ್ಲ, ಅದೇ ನಾವು ಕೇಳ್ಪಟ್ಟಿದ್ದು. ಇವಾಗಿಲ್ಲ ವಿಡಿಯೋ ನೋಡಿ. ಓಹ್ ಹೌದಾ? ದುಡ್ಡು ಕೊಟ್ಟೆ ಡಿಲೀಟ್ ಮಾಡಿದ್ರು. ಸುಮ್ಮನೆ ಅನವಶ್ಯಕವಾಗಿ ನಾವೇನೋ ಮಾತಾಡ್ತಾ ಇರೋ ಆಡಿಯೋ ರೆಕಾರ್ಡ್ಗಳನ್ನ ಇಟ್ಕೊಂಡು ಏನೋ ಮಾಡ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋಗಿ ಅಪಪ್ರಚಾರ ಮಾಡೋಕೆ ಶುರು ಮಾಡಿದ್ರು. ಬಟ್ ಇದನ್ನ ಆಚೆಗೆ ತೆಗೆದಿದ್ದೆ ಇವಾಗ ಅಲ್ಲಿಂದ 1.5 ವರ್ಷ ಆದ್ಮೇಲೆ. ಹೇಳ್ತೀನಿ ಸರ್, ದರ್ಶನ್ ಸರ್ ಅವರು ಸಿದ್ಧಗಂಗಾ ಮಠಕ್ಕೆ ಎಷ್ಟು ಅಕ್ಕಿಗಳನ್ನ ಏನು ಕರೆಕ್ಟ್ ಅಂತ ವ್ಯಕ್ತಿತ್ವ ಇವತ್ತು ಒಂದು ಡಿಫಮೇಷನ್ ಅಂದ್ರೆ ಒಂದು ಹೆಸರು ಕಳ್ಕಂತಿದೆ ಅಥವಾ ಹೆಸರು ಕಳ್ಕಂತಿದೆ ಇಲ್ಲ ಪಕ್ಕ ಇಟ್ಬಿಡೋಣ. ಯಾಕೆ ಹಿಂಗಾಗ್ತದೆ? ಸಹವಾಸ. ನಾನು ಹೆಂಡ್ತೀನಿ ಒಂದು 3 ಕ್ವಶನ್ ಕೇಳಿದೆ. ಶಿ ಇಸ್ ಲಿಟ್ಲ್ ಇನ್ಕ್ಲೈನ್ ಟುವರ್ಡ್ಸ್ ಲೆಫ್ಟ್ ಐಡಿಯಾಲಜಿ ಬಗ್ಗೆ ಮಾತಾಡ್ತಾರೆ. ನನ್ನ ಕ್ಲಾರಿಟಿ ಏನು, ಇನ್ನು 10-15 ವರ್ಷ ಮೋದಿ ಸರ್ಕಾರದಿಂದ ಇಳಿಯಲ್ಲ. ನೀನು ಎಷ್ಟೇ ಎಕ್ಸಾಮ್ ನೀಟಾಗಿ ಬರೆದ್ರು ಇಂಟರ್ವ್ಯೂಲ್ಲಿ ಇನ್ನೊಂದು ಫೇಲ್ ಮಾಡಿಬಿಡ್ತಾರೆ. ವಿಚಿತ್ರ ಅನ್ಸೋದು ನಿಮ್ಮ ಸೀಸನ್ ನಲ್ಲಿ ಇದ್ದ ಕಂಟೆಸ್ಟೆಂಟ್ ಅವರೇ ಸರ್ ನಮ್ಮ ಶತ್ರುಗಳು. ಸುದೀಪ್ ಸರ್ ಅದನ್ನಲ್ಲೇ ಭೂಸ್ಥಾಪಿಸ ಮಾಡಿಸಿದ್ರು ಅವರು. ಇದೆಲ್ಲ ಹಿಂಗೆಲ್ಲ ಮಾಡಬಾರ್ದು. ಡೈರೆಕ್ಟಾಗಿ ಫೋನ್ ಮಾಡಿದ್ರು ಅವರು. ನಿಮಗೆ ಮಾಡಿದ್ರು? ನನಗೆ ಫೋನ್ ಮಾಡಿದ್ರು. ಏನಾಯ್ತು? ಇಫ್ ದ ಇಂಟೆನ್ಷನ್ ಈಸ್ ಸುದೀಪ್ ಸರ್ ಬಕೆಟ್ ಹಾಕ್ಬಿಡ್ಬೇಕು ಅವ್ರದ್ದು ಅನ್ನೋದು ಇಂಟೆನ್ಷನ್ ಅವ್ರದ್ದು ಆಗಿದ್ದಿದ್ರೆ 1 ವರ್ಷ ಆದ್ಮೇಲೆ ಯಾಕೆ ಬಂದ? ಇಂಟೆನ್ಷನ್ ವಾಸ್ ನಾಟ್ ದಟ್. ಸುದೀಪ್ ಸರ್ ಹತ್ರ ಏನಕ್ಕೆ ಹೋಗಿ ಹೇಳಿದ್ರು ಅವರು, ಶಶಿ ಹಿಂಗ್ ಅಂದ್ಬಿಟ್ಟ ಸರ್, ನಿಮ್ಮ ಧಕ್ಕೆ ಆಗಿದೆ ಅನ್ನೋದೆಲ್ಲ ಇಂಟೆನ್ಷನ್ ಅಲ್ಲ. ಶಶಿ ಅನ್ನೋನ್ ಸಾಯ್ಬೇಕು ಸರ್. ಯಾರಿಗೋ ನನ್ನ ತುಳಿಬೇಕು ಅನ್ಕೊಂಡವ್ರು ಅವತ್ತೊಂದು ಕಾರ್ ಇಟ್ಕೊಂಡಿದ್ರು, ಇವತ್ತು ಒಂದು ಕಾರ್ ಅದೇ ಕಾರ್ ಇಟ್ಕೊಂಡಿದ್ರೆ. ಈ ಮಧ್ಯದಲ್ಲಿ ಶಶಿ 4 ಕಾರ್ ಬದಲಾಯಿಸಿ. ಅವತ್ತು ಶಶಿ ಒಂದು ಆರ್ಗ್ಯಾನಿಕ್ ಸ್ಟೋರ್ ಇತ್ತು, RR ನಗರ ಬಾಡಿಗೆ ಮನೇಲಿದ್ದ. ಶಶಿ ಇವತ್ತು ಅದೇ RR ನಗರಲ್ಲಿ ಒಂದು ಸ್ವಂತ ಸೈಟ್ ಇಟ್ಕೊಂಡು, ಯಲಂಕದಲ್ಲಿ ಒಂದು ಸ್ವಂತ ಸೈಟ್ ಇಟ್ಕೊಂಡು, ಒಂದು ಯಲಂಕದಲ್ಲಿ ಒಂದು ಮನೆ ಇಂಥ ಒಂದು 50-55 ಸಾವಿರ ಬಾಡಿಗೆ ಕೊಡೋ ಅಂತ ಮನೇಲಿದ್ದಾನೆ. ನಾವು ಗೆದ್ದ ಮೇಲೆನೆ ಸರ್ ಯಾರು ಬರೋದು, ಎಲ್ಲರೂ ಬರೋದು ನಾವು ಗೆದ್ದ ಮೇಲೆನೆ. ಮನೇಲಿ ದೊಡ್ಡ ದೊಡ್ಡ ಮಂದಿ ಅಡ್ಡ ಉದ್ದುದ್ದ ಮಲ್ಗವ್ರೆ, ಬದುಕವ್ರು ಅವರು ನೋಡೋರು ನೀವು ಊರೆಲ್ಲ ಕ್ಯಾಮ್ರಾ. ಸೊ ಅದಾದ ನಂತರ ನಾನೆಲ್ಲೋ ಕೇಳ್ಪಟ್ಟಿದ್ದೆ, ಯಾಕಂದ್ರೆ ನಾನು ಪತ್ರಿಕೆಯಲ್ಲೇ ಇದ್ದಿದ್ದರಿಂದ. ಸೊ ಏನೋ ಒಂದಷ್ಟು ಕಾಂಟ್ರವರ್ಸಿಗಳನ್ನ ನಿಮ್ಮ ಜೊತೆ ಇದ್ದವರೇ ಒಂದಷ್ಟು ಮಾಡಿದ್ರು. ಏನದು ಇಲ್ಲಿ ಹಾಕ್ಲಿ ಸರ್? ಸರ್ ಏನಾಗುತ್ತೆ, ಯಾವ ಕಾಂಟ್ರವರ್ಸಿಗಳು? ಸುದೀಪ್ ಸರ್ ಏನಾಗುತ್ತೆ, ಜೊತೆಗಿದ್ದವರು ಅದೇ ನಾನು ಹೇಳಿದ್ನಲ್ಲ ಸರ್, ದ ಅನ್ಟಚ್ಡ್ ಗ್ರೇಪ್ಸ್ ಇಸ್ ಆಲ್ವೇಸ್ ಸೋರ್ ಅನ್ನೋ ಥರ. ಬೇಕಾಗಿರೋದು ಬೇಡದೇ ಇರೋದು ಸೇರಿಸಿ ಮಾತಾಡಿ ಹೇಳೋ ಅಂಥದ್ದು ತುಂಬ ನಡೆಯುತ್ತೆ. ನಾನು ಬಿಗ್ ಬಾಸ್ ಗೆದ್ದ ಆದ 4 ದಿನಗಳಿಗೆ ಮನೆಯಲ್ಲಿ ಯಾವುದೋ ಒಂದು ಮನೇಲಿ ಒಂದು ಪಾರ್ಟಿ ನಡೀತಿರುತ್ತೆ. ಅಂದ್ರೆ ಕಂಟೆಸ್ಟೆಂಟ್ ಮನೆಯಲ್ಲಿ ಅವ್ರು ಯಾರ್ದು ಮನೆಯಲ್ಲಿ ನಡೀತಿರುತ್ತೆ. ನಾನು ತಿರುಪ್ತಿಗೆ ಹೋಗಿರ್ತೀನಿ. ತಿರುಪ್ತಿಯಿಂದ ಬಂದಾಗ ಅಲ್ಲೇ ಎಲ್ಲೋ ಅಕ್ಕಪಕ್ಕದಲ್ಲಿ ಉಳ್ಕೊಂಡಿರ್ತೀನಿ. ಸೊ ಹಂಗಾಗಿ ನಮ್ಮ ಮನೆಗೆ ಬನ್ನಿ ಅಂತ ಕರೀತಾರೆ. ನಾನು ತುಂಬ ದೂರ ಇದ್ದೀನಿ ಅಂತ ಲೊಕೇಶನ್ ಕಳಿಸಿ, ನಾನು ದರಿದ್ರಕ್ಕೆ ಅದು ಪಕ್ಕದಲ್ಲೇ ಇರುತ್ತೆ ಮನೆ. ನಾನು ಹೋಗ್ಲೇಬೇಕಾಯ್ತು. ಅವ್ರ ಲೊಕೇಶನ್ ಕಳಿಸಿ ನಾನು RR ನಗರಲ್ಲಿ ಎಲ್ಲೋ ಇರ್ತಾರೆ ಅಂತ ಹೇಳಲಿಕ್ಕೆ ಅವಕಾಶವೇ ಇಲ್ಲ. ಕರೆಕ್ಟ್, ನಾನೆಲ್ಲ RR ನಗರಲ್ಲಿ ಇರ್ತಾರೆ ಇವ್ರ ಪಾರ್ಟಿ ಅಂದ್ರೆ ಇಂಡಸ್ಟ್ರಿ ಅವರೆಲ್ಲ. ನಾನು ಇಲ್ಲಿದ್ದೆ, ಹಿಂಗ್ ಕಡೆಯಿಂದ ಹೆಬ್ಬಾಳ್ ಕಡೆ ಇದ್ದೆ. ಬಟ್ ಯು ಬೇಸಿಕಲಿ ಯು ಡೋಂಟ್ ಲೈಕ್ ಇಟ್ ಲೈಕ್ ದಟ್ ಪಾರ್ಟೀಸ್? ನೋ, ಐ ಡೋಂಟ್. ಐ ಆಮ್ ನಾಟ್ ಎ ನಾನು ಹೇಳಕ್ಕೆ ಐ ಆಮ್ ನಾಟ್ ಎ ಇಂಪಾರ್ಟೆಂಟ್ ಪರ್ಸನ್ ಟು ಸೇ ದಟ್ ಐ ಡೋಂಟ್ ಡಿಸ್ಲೈಕ್ ಹಿಮ್. ಅವ್ರನ್ನ ಪ್ರೀತಿ ಮಾಡೋರು ಸುಮಾರು ಜನ ಇರ್ತಾರೆ. ನಾನು ಯಾರು ನನಗೆ ಅವ್ನು ಇಷ್ಟ ಇಲ್ಲ ಅಂತ ಹೇಳಕ್ಕೆ. ಕರೆಕ್ಟ್. ನೀವು ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತ ಕೇಳಿ ಹೋಗಕ್ಕೆ ಇಷ್ಟ ಆಯ್ತು, ನನಗೆ ಹೋಗಕ್ಕೆ ಇಷ್ಟ ಆಯ್ತು. ಬಟ್ ದೇ ಡಿಂಟ್ ವಾಂಟೆಡ್ ಮೀ ದೇರ್. ಬಿಕಾಸ್ ಒಂದು ಹೊಟ್ಟೆ ಉರಿತ್ತಲ್ಲ, ಕಿಚ್ಚಿತ್ತಲ್ಲ, ಗೆದ್ದುಬಿಟ್ಟವನು ಇವನು ಅನ್ನೋದು ನನಗೆ ಇಷ್ಟ ಆಯ್ತು. ನನಗೆ ಹೋಗಿ ಮಾತಾಡಿಸ್ಬೇಕು. ನಿಮಗೆ ಕಾಣಿಸೋದು ಇವ್ರಿಗೆ ನಂಗೆ ಅಲ್ಲಿ ಹೋಗೋರ್ಗೂ ಗೊತ್ತಾಗಿರ್ಲಿಲ್ಲ. ನಾನು ಕರೆದ್ರು ಹೋಗಿದ ತಕ್ಷಣ ನೀನಾಗಿ ಬಂದೆ ಹಿಂಗೆಲ್ಲ ಆಯ್ತು, ಏನು ಹಿಂಗಾಗ್ಬಿಡ್ತು ಅಂತ ನಾನು ಇರಿಟೇಟ್ ಮಾಡೋಕೆ ಶುರು ಮಾಡಿಬಿಟ್ರು. ಸೊ ಹಿಂಗೆಲ್ಲ ಆದಮೇಲೆ ಏನೋ ನಡೆದಿದ್ದ ಘಟನೆ ಹೆಂಗೆಂಗೋ ತರ್ಜಮೆ ಮಾಡಿ ಸುದೀಪ್ ಸರ್ ಜೊತೆಗೆ ಯಾರು ಇರ್ತಾರೋ ಅವರು ಇದನ್ನು ಅವ್ರಿಗೆ ವಿಭಿನ್ನವಾಗಿ ಬಳಸಿ ಅವ್ರಿಗೆ ಕಳಿಸ್ತಾರೆ. ನೋಡಿ ಹಿಂಗೆಲ್ಲ ಮಾಡ್ತಿದ್ರು, ಹಿಂಗೆಲ್ಲ ಫುಲ್ ಆ್ಯಟಿಟ್ಯೂಡು ಶಶಿಗೆ, ಹಂಗೆ ಅಂತೇನೋ ಕಳಿಸ್ತಾರೆ. ನನಗಿದೊಂದು 3 ದಿನ 4 ದಿನ ಆದಮೇಲೆ ಗೊತ್ತಾಗುತ್ತೆ. ಬಟ್ ಇದು ಬಿಗ್ ಬಾಸ್ ನಡೆದು ಒಂದು 4 ದಿವಸ ಅಷ್ಟೇ, 4 ದಿನಕ್ಕಾದ್ಮೇಲೆ ಬರೋಂಥ ಪಾರ್ಟಿಯಲ್ಲಿ ನಡೆದಿರುವಂಥ ಘಟನೆ. ಇದು ಯಾವಾಗ ಟೆಲಿಕಾಸ್ಟ್ ಆಗುತ್ತೆ ಅಂತ ಹೇಳಿ. ಎಕ್ಸಾಕ್ಟ್ಲಿ ಏನು ನಡೀತಾ ನಿಮ್ ತುಂಬಾ ಓಪನ್ ಆಗಿ, ಯಾಕಂದ್ರೆ ನೀವು ಏನು ನಡೀತು ಅಂತಂದ್ರೆ ನಮ್ಮ ನಡೀತಿರೋ ಆಟಿಟ್ಯೂಡ್ಗಳು ನೀಟ್ ಬ್ಯೂಟಿಫುಲ್ ಆಗಿ ಮಾಡಿದ್ಬಿಡಿ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಇಟ್ ಬಿಕಾಸ್ ಇಟ್ ಇಸ್ ಅನ್ ಎಂಡ್ ಚಾಪ್ಟರ್. ಇದು ನಡೆದ 3-4 ವರ್ಷ ಆಗಿದೆ. ಸುಮ್ಮನೆ ಅನವಶ್ಯಕವಾಗಿ ನಾವೇನೋ ಮಾತಾಡ್ತಾ ಇರೋ ಆಡಿಯೋ ರೆಕಾರ್ಡ್ಗಳನ್ನ ಇಟ್ಕೊಂಡು ಏನೋ ಮಾಡ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋಗಿ ಅಪಪ್ರಚಾರ ಮಾಡೋಕೆ ಶುರು ಮಾಡಿದ್ರು. ಪ್ರಚಾರ ಏನೋ ಮಾತಾಡಿದ್ರು ಅನ್ಕೊಳ್ಳೋಣ, ಸೆಕೆಂಡ್ ಇಡೋಣ, ಅದನ್ನು ಸೈಡ್ ಗಿಡೋಣ. ಬಟ್ ಇದನ್ನ ಆಚೆಗೆ ತೆಗೆದಿದ್ದೆ ಇವಾಗ ಅಲ್ಲಿಂದ 1.5 ವರ್ಷ ಆದಮೇಲೆ. ಅಲ್ಲಿಂದ 1.5 ವರ್ಷ ಆದಮೇಲೆ ಯಾವಾಗ ತೆಗೆದ್ರು ಅದನ್ನ ಆಚೆಗೆ ಅಂತಂದ್ರೆ, ನಾನು ಸಿನಿಮಾ ಅನೌನ್ಸ್ ಮಾಡಬೇಕಿತ್ತು. ಈ ಸಿನಿಮಾ ಅನೌನ್ಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವತ್ತಿಗೆ ನಿಂತಿದ್ದ ಚಾಪ್ಟರ್ನ ಎತ್ಕೊಂಡು ಹಿಂಗೆ ಮೇಲೆಗೆ ಹಾಕಿದ್ರು. ಅಂದ್ರೆ ಮೆಹಬೂಬ ಅಲ್ಲ, ಇನ್ನೊಂದು ಸಿನಿಮಾ. ಆಸ್ ಎ ಲಾಯರ್ ನಾನು ಲೀಡ್ ರೋಲ್ ಆಗಿ ಮಾಡಬೇಕಾಗಿದ್ದು. ತೆಲುಗು ಮತ್ತೆ ಕನ್ನಡ ಬೈಲಿಂಗ್ವೆಲ್ ಅಲ್ಲಿ ದೊಡ್ಡ ಬಜೆಟ್ ಅಲ್ಲಿ, ಒಂದು 4 ಕೋಟಿ ಬಜೆಟ್ ಅಲ್ಲಿ
ಆಗಬೇಕಾಗಿದ್ದ ಸಿನಿಮಾ ರಘುಶಾಸ್ತ್ರಿ ಅನ್ನೋರು ಡೈರೆಕ್ಟ್ ಮಾಡಬೇಕಿತ್ತು. ಬಟ್ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೆಸಲಿಕ್ಕೆ, ಕೆಟ್ಟ ಅಭಿಪ್ರಾಯ ಬಳಸಿದ್ದಕ್ಕೆ ರಿಲೀಸ್ ಮಾಡಿದ್ರು. ನಾನು ಅದನ್ನು ಎಕ್ಸ್ಪ್ಲನೇಷನ್ ಕೊಟ್ಕೊಂಡ್ಮೇಲೆ ಮತ್ತೆ ಪ್ರೊಡ್ಯೂಸರ್ಗೆ ಫೋನ್ ಮಾಡಿ ಹಿಂಗೆಲ್ಲ ಮಾಡಿದ್ರೆ ಹಿಂಗೆ ಮಾಡ್ಬಿಡು, ಹಂಗೆ ಮಾಡಿಬಿಡ್ದು, ಹಂಗೆ ಹಿಂಗೆ ಅಂತ ಹೇಳಿದ್ಮೇಲೆ ನಾನೇ ಮಾಡ್ಕೊಂಡಿದ್ದೆ ಸಿನಿಮಾ ಅಂತ. ಆಗ ನಮ್ಮ ಸರ್ಕಲ್, ನಮ್ಮ ಅಣ್ಣಂದಿರು ತಮ್ಮಂದಿರನ್ನೆಲ್ಲ ಜೊತೆಗೆ ಹಾಕೊಂಡು ಫ್ರೆಂಡ್ಸ್ನೆಲ್ಲ ಹಾಕೊಂಡು ಮೆಹಬೂಬ್ ಅನೌನ್ಸ್ ಮಾಡ್ಕೊಂಡಿದ್ದು ನಾವು. ಓ, ಅದು ಈ ಕುತಂತ್ರದಿಂದಲೇ ತಪ್ಪಿದ್ದ? ಕುತಂತ್ರದಿಂದ ತಪ್ಪಿತು ಸಿನಿಮಾ. ನಿಮಗೆ ಗೊತ್ತಿದೆಯಾ ಯಾರು ಏನು ಎಲ್ಲ ಗೊತ್ತು ಸರ್, ಎಲ್ಲ ಗೊತ್ತು. ಐ ಟಾಕ್ ಟು ದೆಮ್ ನಾರ್ಮಲಿ. ಬಟ್ ಸುದ್ದಿ ಅಂದ್ರೆ ಅವತ್ತಿಗೆ ನ್ಯೂಸ್ಗಾಗುವಂಥದ್ದು ಯಾಕೆ ಆಯ್ತು ಇದು? ಅಂದ್ರೆ ನ್ಯೂಸ್ 1 ವರ್ಷ ಆದ್ಮೇಲೆ ನ್ಯೂಸ್ ಎಲ್ಲ ಬಂದ್ಬಿಡುತ್ತಲ್ಲ, ಅಂದ್ರೆ ನ್ಯೂಸ್ ಎಲ್ಲ ಒಂದೇ ಚಾನಲಲ್ಲೇ ಬಂದಿದ್ದು. ಅದೇ ನಾವು ಕೇಳ್ಪಟ್ಟಿದ್ದು. ಇವಾಗಿಲ್ಲ ವಿಡಿಯೋ ನೋಡಿ. ಓ ಹೌದಾ? ದುಡ್ಡು ಕೊಟ್ಟೆ ಡಿಲೀಟ್ ಮಾಡಿದ್ರು ದುಡ್ಡು ಕೊಟ್ರ ಸರ್. ಎಲ್ಲದಕ್ಕೂ ಒಂದು ರೇಟ್ ಇದೆ ಸರ್ ಪ್ರಪಂಚದಲ್ಲಿ. ಐ ಅಂಡರ್ಸ್ಟುಡ್ ದಿಸ್ ವೆರಿ ಲೇಟ್ಲಿ. ನಂಗೆ ಅವತ್ತೇ ಗೊತ್ತಿದ್ರೆ ಅವತ್ತೇ ದುಡ್ಡು ಕೊಟ್ಟು ಸುಮ್ಮನೆ ಹಾಕ್ಸ್ಬಿಡ್ತಿದ್ದೆ. ಎಲ್ಲ ಮನಿ ಸರ್ ಇಲ್ಲಿ ವರ್ಷ್ಟು. ನಾನು ಹೇಳೋದು, ನೀವು ನೋಡಿ ವಿಡಿಯೋಗಳು ಸಿಗಲ್ಲ ಈಗ. ನೋಡಿ ವಿಡಿಯೋಗಳು ಯಾವ ಸಣ್ಣ ಪುಟ್ಟ ಚಾನಲ್ಗಳು ಹಾಕೊಂಡ್ರೆ ಹೋಗ್ಬಿಟ್ರೆ ದೊಡ್ಡ ದೊಡ್ಡ ಚಾನಲ್ಗಳಲ್ಲಿ ಇಲ್ಲ ವಿಡಿಯೋ. ಇಲ್ಲ ಯಾವುದೋ ಒಂದೆರಡು ಚಾನಲ್ ಒಂದೆರಡು ಚಾನಲ್ ಬಂದಿತ್ತು, ಇವಾಗ ಇಲ್ಲ ಅವು. ಬಟ್ ಆ್ಯಕ್ಚುಲಿ ಅಲ್ಲಿ ಎಕ್ಸಾಕ್ಟ್ಲಿ ನೀವು ಸುದೀಪ್ ಸರ್ ಬಗ್ಗೆ ಏನೋ ಕೆಟ್ಟದಾಗ ಹೇಳಿದ್ದೀರಾ ಅನ್ನೋದೇ ಇತ್ತು ಅಲ್ಲಿ. ಅದು ಹಂಗೆ ಇದ್ದಿದ್ದು. ನಾನು ಅದನ್ನ ಹೇಳ್ತಾರೆ ಸರ್, ಒಂದು ವಿಚಾರನ ತಿರುಗಿಸಿ ಹೆಂಗ್ ಬೇಕಾದ್ರೂ ಮಾಡ್ಬೋದು. ಬಟ್ ನಮಗೆ ಇಲ್ಲಿ ವಿಚಿತ್ರ ಅನ್ಸೋದು ನಿಮ್ಮ ಸೀಸನ್ನಲ್ಲಿ ಇದ್ದ ಕಂಟೆಸ್ಟೆಂಟ್ಸ್ ಅವರೇ ಸರ್ ನಮ್ಮ ಶತ್ರುಗಳು. ನಾನು ಅದನ್ನ ಹೇಳೋದು, ನಿಮ್ಮ ಜೊತೆಗಿರೋರೇ. ನಾನೊಂದು ಕ್ಲಾರಿಟಿಯಿಂದ ಹೇಳಿದ್ದೀನಿ ಸರ್, ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್ ಎನಿಬಡಿ. ನನಗೆ ಇದನ್ನೇನೋ ಮಾಡ್ಬಿಟ್ಟು ಹಂಗೇನೋ ಆಯ್ತು ಹಿಂಗೆ ಅಂದ್ಬಿಟ್ಟು ನನ್ನ ಜೀವನದಲ್ಲಿ ನಾನು ತುಂಬ ಚೆನ್ನಾಗಿದ್ದೀನಿ, ನಾನು ತುಂಬ ಮುಂದೆ ಹೋಗ್ತಾ ಇದ್ದೀನಿ. ಯಾರೋ ಒಂದು 4 ಕಾಮೆಂಟ್ಗಳನ್ನ ನಾನೇನು ಮಾಡೋಕ್ಕಾಗೋದಿಲ್ಲ. ಎಕ್ಸಾಕ್ಟ್ಲಿ ಕರೆಕ್ಟ್ ಅಲ್ವ ಸರ್? ಅಥವಾ ನನ್ನ ಕಾಮೆಂಟ್ ಮಾಡಿದವರು ಹೆಂಗಿದ್ದಾರೆ, ಇವತ್ತು ಹೆಂಗಿದ್ದಾರೆ? ನನ್ನ ಇವಾಗ ಯಾರಿಗೋ ನನ್ನ ತುಳಿಬೇಕು ಅಂದ್ಕೊಂಡವರು ಅವತ್ತು ಒಂದು ಕಾರ್ ಇಟ್ಕೊಂಡಿದ್ರು, ಇವತ್ತು ಒಂದು ಅದೇ ಕಾರ್ ಇಟ್ಕೊಂಡಿದ್ದಾರೆ. ಈ ಮಧ್ಯದಲ್ಲಿ ಶಶಿ 4 ಕಾರ್ ಬದಲಾಯಿಸಿ. ಅವತ್ತು ಶಶಿ ಒಂದು ಆರ್ಗ್ಯಾನಿಕ್ ಸ್ಟೋರ್ ಇತ್ತು, RR ನಗರ ಬಾಡಿಗೆ ಮನೇಲಿದ್ದ. ಶಶಿ ಇವತ್ತು ಅದೇ RR ನಗರಲ್ಲಿ ಒಂದು ಸ್ವಂತ ಸೈಟ್ ಇಟ್ಕೊಂಡು, ಯಲಂಕದಲ್ಲಿ ಒಂದು ಸ್ವಂತ ಸೈಟ್ ಇಟ್ಕೊಂಡು, ಒಂದು ಯಲಂಕದಲ್ಲಿ ಒಂದು ಮನೆ ಇಂಥ ಒಂದು 50-55 ಸಾವಿರ ಬಾಡಿಗೆ ಕೊಡೋಂಥ ಮನೇಲಿದ್ದಾನೆ. ಒಂದು 2-3 ಫ್ಯಾಕ್ಟ್ರಿಗಳು ಮಾಡಿದ್ದಾನೆ. ನಿಮ್ಮ ಉತ್ತರ ಇದೇ ಆಗಿದೆ. ಸೊ ಅದನ್ನ ಹೇಳ್ತಾ ಇರ್ತದೆ. ಅಲ್ಲ, ನೀವು ಯಾರು ನೋಡ್ತಿರ್ತೀರ ತಾವುಗಳು. ಡೋಂಟ್ ಥಿಂಕ್ ಎವ್ರಿಥಿಂಗ್ ಇನ್ ನೆಗೆಟಿವ್ ವೇ. ನಾನು ಹಾಳು ಮಾಡೋಕ್ಕೆ ಬಂದ್ಬಿಟ್ಟವ್ರು ಇವರು ಅನ್ನೋದು ಸುಳ್ಳದು. ಐ ಥ್ಯಾಂಕ್ ದೋಸ್ ಗೈಸ್, ಬಿಕಾಸ್ ಅವತ್ತು ಅದಾಗಿರಲಿಲ್ಲ ಅಂದರೆ ಆ ಸಿನಿಮಾ ರಿಲೀಸ್ ಆಗಿದ್ದಿದ್ರೆ, ಅಥವಾ ನಾನು ಈ ಸಿನಿಮಾ ಫೀಲ್ಡಲ್ಲೇ ಹೋಗಬೇಕು ಅಂತ ಇನ್ನು 10-15 ವರ್ಷ ನನ್ನ ಕೆರಿಯರ್ ಹಾಳು ಮಾಡ್ಕೊಂಡ್ಬಿಡ್ತಿದ್ದೆ ನಾನು. ಐ ಆಮ್ ಮೆಂಟ್ ಟು ಬಿ ಎನ್ ಫಾರ್ಮರ್, ಐ ಆಮ್ ಎನ್ ಬ್ಲಡಿ ಅಗ್ರಿ ಎಂಟರ್ಪ್ರೂನರ್. ನಾನು ವ್ಯವಸಾಯದಲ್ಲಿ ಅದ್ಭುತವಾದ ಬದಲಾವಣೆಗಳು ತಗೊಂಬರೋ ಶಕ್ತಿ ದೇವರು ನಾನು ಕೊಟ್ಟಿದ್ದಾನೆ. ಇದನ್ನ ಆಚೆ ಜನರು ಕಾಣಿಸದೇ ಇರ್ಬೋದು ನೋಡ್ತಿರೋರಿಗೆ. ಲಕ್ಷಾಂತರ ರೈತರು ನಮ್ಮಿಂದ, ಅವರಿಂದ ನಾನು, ನನ್ನಿಂದ ಅವರು, ಅವರ ಹೊಲದಲ್ಲಿ ಒಂದಷ್ಟು ಇಳುವರಿ ಬದಲಾವಣೆಗಳಾಗ್ತಿದ್ದಾವೆ. ಲಕ್ಷಾಂತರ ರೈತರು, ಐ ಆಮ್ ನಾಟ್ ಸೇಯಿಂಗ್ 1-2 ಬದಲಾವಣೆ ಆಗ್ತಿದ್ದಾವೆ. ನೀವು ಗ್ರೌಂಡ್ ಲೆವೆಲಲ್ಲಿ ಚೆಕ್ ಮಾಡಿ. ಇಲ್ಲಿ ಮಾತಾಡಿ ಏನು ಪ್ರಯೋಜನ ಇಲ್ಲ. ಎಕ್ಸಾಕ್ಟ್ಲಿ, ನಾನು ಅದನ್ನು ಒಂದು ವಿಶೇಷ ಟಾಪಿಕ್ ಆಗಿ ತಗೊಳ್ತೀನಿ. ಗ್ರೌಂಡ್ ಲೆವೆಲಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ನಾನು ಹೇಳೋದು, ಐ ಆಮ್ ಮೆಂಟ್ ಫಾರ್ ದಿಸ್. ದ ಯೂನಿವರ್ಸ್, ಶಶಿ ಅನ್ನೋ ಒಬ್ಬ ವ್ಯಕ್ತಿ ಇದನ್ನು ಬದಲಾವಣೆ ಮಾಡಬೇಕು ಅಂತ ಬಂದಿರೋದು. ನಾನು ನನ್ನ ಹೆಂಡ್ತಿ ಬ್ಯೂಟಿಫುಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಆ ಹುಡುಗಿ ಜೀವನ ಬದಲಾಗಿದೆ, ಅವ್ರ ಹುಡುಗಿ ಸುತ್ತೂರ ಜೀವನಗಳು ಬದಲಾಗಿದೆ. ಅವ್ರ ಫ್ಯಾಮಿಲಿಯಲ್ಲಿ ಏನೋ ಕಷ್ಟ ಅಂತಂದಾಗ ನಾನು ಅವ್ರ ಫ್ಯಾಮಿಲಿಗೂ ನಿಂತ್ಕೊಂತ ಇದ್ದೀನಿ, ನನ್ನ ಫ್ಯಾಮಿಲಿಯಲ್ಲಿ ಏನೋ ಕಷ್ಟ ಆಗಂದಾಗ ಅವ್ರ ಫ್ಯಾಮಿಲಿಗಳು ನಿಂತ್ಕೊಂತ ಇದ್ದಾರೆ. ದೇರ್ ಆರ್ ಬೀನ್ ಬಿಟ್ವೀನ್ ಯೂನಿವರ್ಸಸ್. ನನಗೆ ಕಮೆಂಟ್ ಮಾಡಿದವ್ರು, ನನ್ನನ್ನು ತುಳಿಬೇಕು, ನನ್ನನ್ನು ಕಾಲು ಹಾಕಬೇಕು ಅಂದವ್ರು ಏನು ಮಾಡಿದ್ರು? ಓಕೆ, ಅಲ್ಲೇ ಇದ್ದೀರಾ. ಬಟ್ ಆ ಘಟನೆ ಆದಮೇಲೆ ನೀವು ಕಂಪ್ಲೀಟ್ಲಿ ಅವ್ರ ಸಹವಾಸ ಎಲ್ಲ ಬಿಟ್ಟುಬಿಟ್ರಿ. ಮತ್ತೆ ಮೆಸೇಜ್ ಮಾತಾಡ್ತಾನೆ ಇದ್ದೆ. ನಾನು ಕೇಳಿದೆ, ಯಾಕೆ ಹಿಂಗೆಲ್ಲ ಮಾಡಿದೆ ಅಂತಲೂ ಕೇಳಿದೆ. ಯಾಕೆ ಹಿಂಗೆ ಮಾಡಿದೆ, ನಿಮ್ಗೇನು ನಾನೇನು ಮಾಡಿಲ್ವಲ್ಲ, ಯಾಕೆ ಹಿಂಗೆ ಮಾಡಿದ್ರಿ ಅಂತಲೂ ಕೇಳಿದೆ. ಇಲ್ಲ ನಾನೆಲ್ಲ ಮಾಡಿದ್ದು ಅಂತಂದ್ರು. ನೀವು ಅಲ್ಲದೆ ಇದ್ರೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ, ನೀವೇ ಮಾಡಿರೋದು ಅಂತಂದ್ರೆ. ಅಲ್ಲಿದ್ದವರೇ ನೀವು ಇನ್ನು ಇಲ್ಲದ 3 ಜನ, ನೀವಿಬ್ರು ಅಲ್ಲ ಅಂದರೆ ಇನ್ಯಾರು, ನೀವೇ ಮಾಡೋಕ್ಕೆ ಸಾಧ್ಯ ಅಂತ. ಇದ್ದವ್ರಲ್ಲಿ ಕದ್ದವನೇ ಯಾರು? ನಾನು ಹೇಳ್ತಾ ಇದ್ದೀನಿ, ಕರೆಕ್ಟ್ ಅಲ್ವಾ? ಸೊ ಎಲ್ಲಿಗೆ ಹೋಯ್ತದೆ? ಇಲ್ಲಿಗೆ ಹೋಗಿಲ್ಲ, ಏನೂ ಆಗಲಿಲ್ಲ, ಏನೂ ಆಗಲಿಲ್ಲ. ಅಂದ್ರೆ ಒಂದು ಸಿನಿಮಾ ಮಿಸ್ ಮಾಡೋದು, ಒಂದು ಶಶಿ ಸೋಲು ಅಂತ ಪರಿಗಣಿಸೋದಾದ್ರೆ ನಿಮ್ಮ ಮೂರ್ಖತನ ಅಷ್ಟೇ. ಓಕೆ, ನಾನು ಹೇಳ್ತೀನಿ, ನಾಳೆ ಅಂತ ಸಿನಿಮಾ 2 ಪ್ರೊಡ್ಯೂಸ್ ಮಾಡ್ತೀನಿ. ನಾನು ಪ್ರೊಡ್ಯೂಸ್ ಮಾಡ್ತೀನಿ ಸರ್. ನಾನು ನಾಳೆ 2 ಸಿನಿಮಾ ಮಾಡ್ತೀನಿ ಬೇಕಾದ್ರೆ. ಆ ಥರ ಬ್ಯೂಟಿಫುಲ್. ಅಂದರೆ ನೀವು ಅದನ್ನು ಸ್ವೀಕರಿಸಿದ ರೀತಿ ಅದಷ್ಟೇ ನಮಗೆ ಸ್ಫೂರ್ತಿ. ನಾನು ಒಬ್ಬನಲ್ಲ ಸರ್ ಸ್ವೀಕರಿಸಿದ್ದೀನಿ. ಬ್ಯೂಟಿಫುಲ್ ಆಗಿ ನನಗಿಂತ ನೀಟಾಗಿ ಸ್ವೀಕರಿಸಿದ್ದೆ ಯಾರು ಗೊತ್ತಾ? ಸುದೀಪ್ ಸರ್. ಅದನ್ನಲ್ಲೇ ಭೂಸ್ಥಾಪಿಸ ಮಾಡಿಸಿದ್ರು ಅವರು. ಇದೆಲ್ಲ ಹಿಂಗೆಲ್ಲ ಮಾಡಬಾರ್ದು. ಡೈರೆಕ್ಟಾಗಿ ಫೋನ್ ಮಾಡಿದ್ರು ಅವರು. ನಿಮಗೆ ಮಾಡಿದ್ರು? ನನಗೆ ಫೋನ್ ಮಾಡಿದ್ರು. ಓಕೆ, ಏನಾಯ್ತು? ಬಿಕಾಸ್ ಐ ರೆಸ್ಪೆಕ್ಟ್ ಹಿಮ್. ಹಿ ವಾಂಟೆಡ್ ದಟ್ ನಾಟ್ ಟು ಬಿ ಪಬ್ಲಿಷ್ಡ್. ಕರೆಕ್ಟ್ ಅಲ್ವಾ? ಓಕೆ, ಅಂದ್ರೆ ನೋಡಿ ಅವ್ರು ದೊಡ್ಡ ಸಿಗೋದು. ನಾನು ಅದನ್ನ ಹೇಳ್ತಾ ಇರು, ಹಿಂಗೆ ಫೋನ್ ಮಾಡಿಬಿಟ್ಟು ಹಿಂಗಿರ್ಬೇಕಪ್ಪ, ಹಿಂಗಿರ್ಬೇಕು, ಐದರ್ ದ ವೇ ಯು ಟೇಕ್ ಇಟ್. ನಾನು ಹಿಂಗೆ ಸಾಧ್ಯನೇ ಇಲ್ಲ ಸರ್, ನಿಮ್ಗೆ ಬಂದಿರೋದೆಲ್ಲ ತಪ್ಪು ಕಲ್ಪನೆಗಳಿವೆಲ್ಲ, ದಯವಿಟ್ಟು. ನಾನು ಹಿಂಗೆ ಹೇಳಿದೆ, ಇಲ್ಲ ಸರ್ ಸಾಧ್ಯ. ನಾನು ಮೆಸೇಜ್ ಹಾಕಿದೆ, ನೀವು ಯಾರು ಸರ್, ನೀವು ಇಷ್ಟು ದೊಡ್ಡ ವ್ಯಕ್ತಿ, ಇವ್ರು ಯಾರೋ ಹೇಳಿದ್ರು ಅಂದಿದ ತಕ್ಷಣ ನೀವು ಹೆಂಗೆ ಸರ್ ರಿಯಾಕ್ಟ್ ಮಾಡ್ಬಿಡಕ್ಕೆ ಸಾಧ್ಯ? ಇವನ್ನೆಲ್ಲ ರಿಯಾಕ್ಟ್ ಮಾಡಬಾರ್ದು. ನನ್ನಲ್ಲಿ ಇದ್ದಿದ್ದು ಗೊಂದಲಗಳು, ಹೆಂಗೆ ರಿಯಾಕ್ಟ್ ಮಾಡ್ಬಿಡ್ಬಾರ್ದು ಸರ್? ಆಯಿತು, ಇಲ್ಲಿಗೆ ಎಂಡ್ ಅಂತ ಅನ್ಕೊಂಡಾಗ ನಾನು ಹಂಗೆ ಅನ್ಕೊಂಡೆ. 1 ವರ್ಷ ಆದಮೇಲೆ ಯಾಕೆ ಆಚೆಗೆ ಬಂತಿದ್ದು? ಕರೆಕ್ಟ್ ಅಲ್ವಾ?
ಇಫ್ ದ ಇಂಟೆನ್ಷನ್ ಈಸ್ ಸುದೀಪ್ ಸರ್ ಬಕೆಟ್ ಹಾಕ್ಬಿಡ್ಬೇಕು ಅವ್ರದ್ದು ಅನ್ನೋದು ಇಂಟೆನ್ಷನ್ ಅವ್ರದ್ದಾಗಿದ್ದಿದ್ರೆ 1 ವರ್ಷ ಆದ್ಮೇಲೆ ಯಾಕೆ ಬಂದ? ಇಂಟೆನ್ಷನ್ ವಾಸ್ ನಾಟ್ ದ್ಯಾಟ್. ಸುದೀಪ್ ಸರ್ ಹತ್ರ ಏನಕ್ಕೆ ಹೋಗಿ ಹೇಳಿದ್ರು ಅವರು, ಶಶಿ ಹಿಂಗೆ ಅಂದ್ಬಿಟ್ಟ ಸರ್, ನಿಮ್ಮ ಧಕ್ಕೆ ಆಗಿದೆ ಅನ್ನೋದೆಲ್ಲ ಇಂಟೆನ್ಷನ್ ಅಲ್ಲ, ಶಶಿ ಅನ್ನೋನು ಸಾಯ್ಬೇಕು ಸರ್, ದಟ್ ಈಸ್ ವಾಸ್ ದರ್ ಇಂಟೆನ್ಷನ್. ಅಲ್ಲಿ ಸಾರ್ಟ್ ಔಟ್ ಆಗಲ್ಲ, ಅವ್ರು ದೊಡ್ಡ ಬಿಡ್ರಿ ಅಂತ ಅಂದ್ಬಿಟ್ಬಿಟ್ರು ಅವ್ರು, ಅದನ್ನ ಬಿಡ್ರಿ ಅಂತ ಬಿಟ್ಬಿಟ್ರು ಅವರು. ಅದಾದ್ಮೇಲೆ 1 ವರ್ಷ ಆದ್ಮೇಲೆ ಹೊರಗಡೆ ತೆಗೆದ್ರು. ಏನಕ್ಕೆ ತೆಗೆದ್ರು? ಶಶಿ ಅನ್ನೋನು ಬಿಡಬೇಕು ಅನ್ನೋ ಕಾರಣ. ಅದು ಆಗ್ಲಿಲ್ವಲ್ಲ. ನೀವು ಮಾಡಬೇಕು ಅಂತ ಅದೇ ನಾನು ಹೇಳ್ತೀನಿ, ಅದೇ ಅಪ್ರಾಕ್ಸಿಮಿಟಿನ ಅವ್ರು ಬಳಸ್ಕೊಂಡು, ಸರ್ ನಂಗೆ ನಿಮ್ಮ ಸಿನಿಮಾ ಅಲ್ಲೊಂದು ಅವಕಾಶ ಬೇಕಿತ್ತು, ನಿಮ್ದೆಲ್ಲೋ ನಾನೊಂದು ಸಣ್ಣ ರೋಲ್ ಮಾಡ್ತೀನಿ, ನನಗೆಲ್ಲೋ ನೀವು ನನಗೊಂದು ಬಿಸ್ನೆಸ್ ಅವಕಾಶ ಕೊಡಿ, ಇವು ಮಾಡ್ಕೊಂಡಿದ್ರೆ ಅವನು ಇವತ್ತೊಂದು ಇನ್ನೊಂದು ಒಳ್ಳೆ ಒಬ್ಬ ಕಾರ್ ಇಟ್ಕೊಂತಿದ್ದೇನೋ, ಮನೆ ಇಟ್ಕೊಂತಿದ್ದೇನೋ, ಅವ್ರ ತಂದೆ ತಾಯಿ ನಿನ್ನ ಚೆನ್ನಾಗಿ ನೋಡ್ಕೊಂತಿದ್ರೇನೋ, ಅವರ ಹೆಂಡತಿ ಮಕ್ಕಳು ಚೆನ್ನಾಗಿ ನೋಡ್ಕೊಂತಿದ್ರೇನೋ, ಅವ್ರು ಈ ಫಿಮೇಲ್ ಮೇಲ್ ಫಿಮೇಲ್ ನಾನು ಹೇಳ್ತಾ ಇರೋದು, ಯಾರಾಗಿದ್ರೆ ಅವ್ರಿಗೆ ಹೆಂಡತಿಗಿದ್ರೆ ಗಂಡ ಚೆನ್ನಾಗಿರ್ತಿದ್ರೇನೋ. ಅಂದ್ರೆ ತಮಗಿರೋ ದೊಡ್ಡ ವ್ಯಕ್ತಿಗಳ ಸಂಪರ್ಕವನ್ನು ನೀವು ಹೇಗೆ ಬಳಸ್ಕೊಳ್ತೀರಾ ಅನ್ನೋದು. ಅವ್ರು ಬೆಂಕಿ ಥರ, ನೀವು ಹತ್ರ ದೂರ ನಿಂತು ಚೂರು ಬದುಕ ಬೆಚ್ಚಿಗೆ ಮಾಡ್ಕೊಳ್ಬಹುದು. ಬಟ್ ಮೇಲೆ ನಾನು ಅಷ್ಟೆಲ್ಲ ಹೇಳ್ಬಿಟ್ಟು ಬಕೆಟ್ ಇಡೋದು ನನಗೆ ಅವಶ್ಯಕತೆ ಇಲ್ಲ. ಕರೆಕ್ಟ್ ಅಲ್ವಾ? ವಾಟ್ ಐ ಆಮ್ ಟ್ರೈಂಗ್ ಟು ಸೇ, ದೊಡ್ಡ ವ್ಯಕ್ತಿ ಚಿಕ್ಕ ವ್ಯಕ್ತಿ ಸೆಕೆಂಡ್ ರೇಟ್ ಬಿಡಲ್ಲ ಸರ್. ನಮ್ಮ ಜೀವನ ನಾವು ರೂಪಿಸ್ಕೋಬೇಕು ಸರ್. ನಮ್ಮ ಫ್ಯಾಮಿಲಿಗೆ ನಾನೇ ದೊಡ್ಡ ವ್ಯಕ್ತಿ. ಐ ಆಮ್ ದ ಬಾಸ್ ಫಾರ್ ಮೈ ಕಂಪನಿ, ಐ ಆಮ್ ದ ಬಾಸ್ ಫಾರ್ ಮೈ ಫ್ಯಾಮಿಲಿ. ಕರೆಕ್ಟ್ ಅಲ್ವಾ ಸರ್? ನಾವು ಯಾವತ್ತು, ನಾನು ಹೇಳ್ತೀನಿ ಸರ್, ನನಗೆ ಕೆಲವು ಆ್ಯಕ್ಟರ್ಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರನ್ನ ಹೇಗೆ ಇನ್ಸ್ಪೈರ್ ಆಗ್ತಕ್ಕಂಥ, ಫಾರ್ ಎಕ್ಸಾಂಪಲ್ ನನಗೆ, ಬಿಕಾಸ್ ಐ ಸೆಡ್ ಐ ಫ್ರಮ್ ತೆಲುಗು ಇನ್ಫ್ಲೂಯೆನ್ಸ್ಡ್ ಏರಿಯಾ, ನಂಗೆ ಚಿರಂಜೀವಿ ಅವ್ರದ್ದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಮೆಗಾಸ್ಟಾರ್ ಚಿರಂಜೀವಿ ಅಂದರೆ ನಾನು ಅವ್ರ ಮೆಗಾಸ್ಟಾರ್ ಚಿರಂಜೀವಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರದ್ದು ಯಾವುದೋ ಒಂದು ಪೋಸ್ಟ್ ನೋಡಿದೆ, ಅವರ ತಂಗಿಯರನ್ನ ಕರೆಸ್ಬಿಟ್ಟು ಜಮೀನು ಕೊಡ್ತಾರೆ ಅರ್ಶಿನ ಕುಂಕುಮಕ್ಕೆ. ನಾನು ಅದನ್ನು ಇನ್ಸ್ಪೈರ್ ಆಗಿ ನಾನು ನಮ್ಮ ಅಕ್ಕಂದ್ರಿಗೆ ಹಿಂಗೇನ ಮಾಡಬೇಕು ಅನ್ನೋದು ನನ್ನ ಆಸೆ. ಹಂಗಿದೆ, ಏನು ಕೊಡಬೇಕು ಅಂತ ಆಸೆ ನನಗೆ. ಚಿರಂಜೀವಿ ಬ್ಲಡ್ ಬ್ಯಾಂಕ್ ಹೋಗ್ತಾರೆ. ನಾನು ಮೊನ್ನೆ ಬ್ಲಡ್ ಡೊನೇಷನ್ ಮಾಡಿ ಬಂದೆ. ನಾನು ವೈಟ್ ಪ್ಲೇಟ್ಲೆಟ್ಸ್ ಕೊಟ್ಟು ಬಂದೆ. ಐ ಟೇಕ್ ಇನ್ಸ್ಪಿರೇಷನ್ ಫ್ರಮ್ ದೇರ್, ನಾಟ್ ಮೆರಿಲಿ ಬಕೆಟಿಂಗ್, ಐಸ್ ಕೇಕಿಂಗ್ ಮಾಡೋದು, ಪೂಜೆ ವರ್ಷೆ ಮಾಡೋದು. ನನಗೆ ಅದು ಅವಶ್ಯಕತೆ ಇಲ್ಲ ಸರ್. ಕರೆಕ್ಟ್ ಅಲ್ಲ ಸರ್? ಇದೇ ಬೇಕಾಗಿರೋದು, ಒಂದು ಉತ್ತಮ ಸಮಾಜದ ನಿರ್ಮಾಣ. ನಿಮ್ಮಿಂದ ಯಾರನ್ನ ಸ್ಫೂರ್ತಿಯಾಗಿ ತಗೊಳ್ತೀರಾ ಅಂತ. ಮತ್ತಂತ ಮಹನೀಯರು ನಮ್ಮನ್ನು ಒಂದಷ್ಟು ಜನ ಗಮನಿಸ್ತವ್ರೆ ಅಂದಾಗ ಅವ್ರ ನಡವಳಿಕೆಯೂ ಬಹಳ ರೈಟ್ ವೇ. ನಿಮ್ಗೆ ಯಾರೋ ಒಬ್ರು ತುಂಬಾ ಅದ್ಭುತವಾದ ವ್ಯಕ್ತಿ ಒಬ್ರು ಪರಿಚಯ ಇದ್ದಾರೆ, ಅಥವಾ ಅವ್ರು ನೋಡಿ ಇನ್ಸ್ಪೈರ್ ಆಗಬೇಕು. ಸುದೀಪ್ ಸರ್ ನೋಡಿ ಇನ್ಸ್ಪೈರ್ ಆಗ್ತೀರ ಅಂದರೆ ಅವರು ನಿಮಗೆ ಗೊತ್ತಿಲ್ಲದೆ ಇರೋ ಅಷ್ಟು ಫಿಲಾಂಥ್ರಫಿಕಲ್ ಕೆಲಸಗಳು ಮಾಡ್ತಿರ್ತಾರೆ, ಎಷ್ಟು ಅದ್ಭುತವಾಗಿ ಮಾತಾಡ್ತಾರೆ, ಅವ್ರ ಮಾತುಗಳು ಸಿಕ್ಕಾಪಟ್ಟೆ ಮೋಟಿವೇಶನ್ ಇರುತ್ತೆ. ಅದನ್ನು ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೋದು. ನಂಗೆ ಅವ್ರು ಪರಿಚಯ ಇದ್ದಾರೆ ಅಂತ ಹೇಳ್ಬಿಟ್ಟು ತಂದಿಟ್ಟು ತಮಾಷೆ ನೋಡೋಕೆ ಹೋದರೆ ಯು ಸಿ ಮೋಸ್ಟ್ ಆಫ್ ದ ಸ್ಟಾರ್ ಸ್ಟ್ರಗ್ಲಿಂಗ್. ದರ್ಶನ್ ಸರ್ದು ಯಾರಿಂದ ಆಗ್ತು? ಅಕ್ಕಪಕ್ಕ ಇರೋ ಸಮಾಜದಿಂದ ಆಗಿದೆ ಸರ್. ಇದು ಅವ್ರ ಸ್ನೇಹಿತರುಗಳಿಂದ ಆಗಿದೆ, ಅವ್ರ ಸರ್ಕಲ್ಗಳಿಂದ ಆಗಿರುತ್ತೆ. ನಿಮ್ಮ ಸುತ್ತ ಇರೋರು ಡಿಫೈನ್ಸ್ ವಾಟ್ ಹೂ ಯು ಆರ್. ನೀವು ಇಫ್ ಯು ಎನಫ್ ಮೆಚ್ಯೂರ್ಡ್, ನೀವು ಒಂಟಿಯಾಗಿರಿ, ತೊಂದರೆ ಇಲ್ಲ. ಬಟ್ ಒಂದು ವೇಳೆ ನೀವು ಅಕ್ಕಪಕ್ಕ ಆ ಜನರನ್ನ ಇಟ್ಕೊಳ್ಳೋದಾದ್ರೆ ಅವರು ನಿಮ್ಮ ಉದ್ಧಾರಕ್ಕೂ ನಿಮ್ಮ ಅವನತಿಗೂ ಎರಡಕ್ಕೂ ಕಾರಣವಾಗಬಲ್ಲ. ಸಿಂಪಲ್ ಆಗಿ ಹೇಳ್ತೀನಿ ಸರ್, ದರ್ಶನ್ ಅವರು ಮಾಡೋವಂಥ ಮಕ್ಕಳಿಗೆ ಓದಿಸೋವಂಥದ್ದು ಅಥವಾ ದ ಹ್ಯೂಜ್ ಥಿಂಗ್ಸ್ ಹಿ ಡಸ್ ದಟ್. ಅವರು ಸಿದ್ಧಗಂಗಾ ಮಠಕ್ಕೆ ಎಷ್ಟು ಅಕ್ಕಿಗಳನ್ನ ಏನು ಕರೆಕ್ಟ್ ಅಂಥ ವ್ಯಕ್ತಿತ್ವ ಇವತ್ತು ಒಂದು ಡಿಫಮೇಷನ್ ಅಂದರೆ ಒಂದು ಹೆಸರು ಕಳ್ಕೊಂತಿದೆ, ಅಥವಾ ಹೆಸರು ಕಳ್ಕೊಂತಿದೆ ಇಲ್ಲ ಪಕ್ಕ ಇಟ್ಬಿಡೋಣ. ಯಾಕೆ ಹಿಂಗಾಗ್ತದೆ? ಸಹವಾಸ, ದ ಪ್ರಾಕ್ಸಿಮಿಟಿ ವಾಟ್ ಈಸ್ ದೇರ್ ಅರೌಂಡ್ ಯು. ನಿಮ್ಮ ಪಕ್ಕದಲ್ಲಿ ಯಾರು ಕೂತ್ರಿ? ಇವಾಗ ನಾನು ನನ್ನ ವೈಫ್ ಕೂತ್ಕೊಂಡು ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ, ನೀವು ನೋಡಿದ್ರಿ ಬರೋವಾಗ. ನೀವು ಫಿಕ್ಸ್ ಮಾಡೋವಾಗಲೂ ನಾವು ಬಿಸ್ನೆಸ್ ಬಗ್ಗೆನೇ ಮಾತಾಡ್ತೀವಿ. ಕ್ಯಾಮ್ರಾ ಆನ್ ಆಗಿದ ತಕ್ಷಣ ಪಕ್ಕಕ್ಕೆ ಇಟ್ಟೆ, ಆಫ್ ಅಂದ ತಕ್ಷಣ ಮತ್ತೆ ಎತ್ಕೊಂಡು ಅದ್ರ ಬಗ್ಗೆ ಮಾತಾಡ್ತೀವಿ. ಸೊ ನೀವೇನು ವಿಚಾರಗಳ ಬಗ್ಗೆ ಮಾತಾಡಬೇಕು, ಇನ್ನೊಂದು ಬಗ್ಗೆ ಮಾತಾಡಬೇಕು ಅಂದ ತಕ್ಷಣ ನನಗೆ ವ್ಯವಸಾಯದ ಬಗ್ಗೆ, ವ್ಯವಸಾಯ ಕ್ಷೇತ್ರದಲ್ಲಿರೋ ಡೆವಲಪ್ಮೆಂಟ್ಗಳ ಬಗ್ಗೆನೇ ಬರ್ತವೆ. ಬಿಕಾಸ್ ನಾನು ಸುತ್ತಮುತ್ತ ಅಂತದ್ದು ಇಟ್ಕೊಂಡಿದ್ದೀನಿ ನಾನು. ಬಿಕಾಸ್ ನೀವು ಹೋಗಬೇಕು ಅಂತ ಕ್ಲಾರಿಟಿ ಇದೆ, ನಾನು ಎಲ್ಲಿಗೆ ಹೋಗಬೇಕು, ಆ ಕಾರಣಕ್ಕೆ ನಾನು ಎಂಥವ್ರ ಜೊತೆ ಇರಬೇಕು. ಕರೆಕ್ಟ್. ಅಂದ್ರೆ ನೀವು ದೊಡ್ಡ ಪೊಲೀಸ್ ಆಗಬೇಕು ಅಂದ್ಕೊಂಡು ಕಳ್ಳನ ಸವಾಸ ಮಾಡಿದ್ರೆ ಅರ್ಥವಿಲ್ಲ. ಅರ್ಥನೇ ಇಲ್ಲ. ಪರ್ಫೆಕ್ಟ್. ನಮಗೆ ಫ್ರೆಂಡ್ಸ್ ಅನ್ನೋ ತುಂಬ ಇಂಪಾರ್ಟೆಂಟ್ ಸರ್. ನಾವೊಂದು ಹೇಳಿದ್ದು, ಫ್ರೆಂಡ್ಸ್ ಡಿಫೈನ್ ಹೂ ಯು ಆರ್. ನಿಮ್ಮ ಸರ್ಕಲಲ್ಲಿ ಪ್ರತಿಯೊಬ್ಬರು, ನನಗೊಂದು ಒಳ್ಳೆ ನನ್ನ ಅದ್ಭುತವಾದ ಪೊಲೀಸ್ ಆಫೀಸರ್ಗಳು ನನ್ನ ಫ್ರೆಂಡ್ಗಳಿದ್ದಾರೆ, ಅದ್ಭುತವಾದ ಲಾಯರ್ಗಳು ನನ್ನ ಫ್ರೆಂಡ್ ಇದ್ದಾರೆ, ಅದ್ಭುತವಾದ ಪೊಲಿಟಿಷಿಯನ್ ನನ್ನ ಫ್ರೆಂಡ್ಗಳಿದ್ದಾರೆ, ಅದ್ಭುತವಾದ ಬಿಸ್ನೆಸ್ ಮ್ಯಾನ್ಗಳು ನನ್ನ ಫ್ರೆಂಡ್ ಇದ್ದಾರೆ. ನೀವು ಯಾವ ದಿಕ್ಕಲ್ಲಿ ಹೆಂಗೆ ಬಳಸ್ಕೊಂತೀರಾ ಅನ್ನೋದಿರೋದು ನಿಮಗೆ. ಯಾವುದನ್ನ ಕೆಲಸಕ್ಕೆ ಬಳಸ್ಕೊಂತೀರಾ, ಅಥವಾ ಎಲ್ಲೋ ಅವ್ರು ಯಾವುದೋ ಪಾರ್ಟಿ ಕೊಡ್ತಾರೆ ಹೋಗ್ಬಿಟ್ಟು ಬಂದ್ಬಿಟ್ಟು ಒಂದು ಸರ್ಕಾರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತರ್ಸ್ಕೊಂಡು ಬಂದ್ಬಿಡೋಣ ಅಂತ ಬಳಸ್ಕೊಂತೀರಾ, ನಿಮಗೆ ಗೊತ್ತಿರೋಂಥ ವಿಚಾರ. ನಿಜ. ದೊಡ್ಡ ವ್ಯಕ್ತಿಗಳ ಸಹವಾಸದಲ್ಲಿ ಇರೋದ್ರಿಂದ ನಾವು ದೊಡ್ಡವರಾಗಲ್ಲ, ಆ ದೊಡ್ಡ ವ್ಯಕ್ತಿಗಳ ಮಾದರಿಯನ್ನು ನಾವು ಫಾಲೋ ಮಾಡೋದ್ರಿಂದ ದೊಡ್ಡವರು. ನನಗೆ ಯಾರೋ ಒಬ್ಬ ಬೆಂಗಳೂರು ಕಮಿಷನರೇಟ್ ಪರಿಚಯ ಅನ್ಕೊಳ್ಳೋಣ ಸರ್, ಪೊಲೀಸಲ್ಲಿ. ನಂಗೆ ಬೆಂಗಳೂರು ಕಮಿಷನ್ ಪರಿಚಯ. ನನಗೆ ಏನು ಕೇಸಿಲ್ಲ, ನಮ್ಮ ಯಾವನೋ ಒಬ್ಬ ದುಡ್ಡು ಕೊಡದೆ ಓಡೋಗ್ಬೋದು, ನನ್ನಲ್ಲಿ ಯಾವನೋ ಒಬ್ಬ ಬಂದು 1 ಲಕ್ಷ ನನ್ನ ಕಂಪ್ನಿಯಲ್ಲಿ ದುಡ್ಡು ಕದಿಬೋದು. ಇಷ್ಟೇ ಆಗಕ್ಕೆ
ಮಾಡಕ್ ಸಾಧ್ಯ. ನಾನು ನನ್ನ ಕಂಪ್ನಿಯಲ್ಲಿ 1 ಲಕ್ಷ ಕದ್ಬಿಟ್ಟ ಅಂದ್ರೆ ಅವ್ರೇನೋ ಹೆಲ್ಪ್ ಮಾಡ್ತಾರೆ? ಮಾಡಕ್ ಸಾಧ್ಯ ಇಲ್ಲ. ಸಣ್ಣ ಪುಟ್ಟದಪ್ಪ ನೋಡ್ಕಪ್ಪ ನೀನೆ, ದೊಡ್ಡದೇನ ಇದ್ರೆ ಬಾ ಅಂದ್ರೆ ಇನ್ನು ದೊಡ್ಡದೇನ ನಾನೇನೋ ಮರ್ಡರ್ ಮಾಡ್ಬಿಟ್ಟು ಹೋಗ್ಲಾ? ಎಷ್ಟು ಸಾರಿ ಅವೆಲ್ಲ ಕೆಲಸಕ್ಕೆ ಬರಲ್ಲ. ಪರಿಚಯ ಇರೋದೇ ಶಾಪ ಸರ್. ಅವ್ರಿಗೆ ಯಾರು ನಮ್ಮ ಮಾವ ಪೊಲೀಸ್ ಏನೋ ಟ್ರಾಫಿಕ್ ಇನ್ಸ್ಪೆಕ್ಟ್ರು, ನಾನು ಹೆಲ್ಮೆಟ್ ಆಗದೆ ಹೋದ್ರೂ ನಡೆಯುತ್ತೆ. ಅಪ್ಪ ಹೆಲ್ಮೆಟ್ ನಿನ್ನ ಪ್ರಾಣಕ್ಕೋಸ್ಕರ, ನೀನು ನಮ್ಮವ್ರು ಯಾರೋ ಅಂಥವ್ರು ಇದ್ದಾರೆ ಅಂತ ನೀನು ಪ್ರಾಣ ಯಾಕೆ ಬಲಿ ಕೊಡ್ತೀಯ? 100%. ನಾ ಅದನ್ನ ಹೇಳೋದು ನಿಮಗೆ, ನೀವು ಹೆಂಗ್ ಬಳಸ್ಕೋಬೇಕು ಅನ್ನೋದ್ರ ನಿಮ್ಮ ಎಕ್ಸಾಕ್ಟ್ಲಿ ಕೆಲಸ ಹೋಗೋದು ಬಿಟ್ರೆ. ನನಗೆ ಇವಾಗ ಅಗ್ರಿಕಲ್ಚರ್ ಮಿನಿಸ್ಟ್ರು ಅಥವಾ ಈ ಅಗ್ರಿಕಲ್ಚರ್ ಬ್ಯೂರೋಕ್ರಸಿಯಲ್ಲಿ ಇರೋಲ್ಲ ತುಂಬ, ನನಗೆ ಅಲ್ಲಿರೋ ಪಿ ಎಗಳು, ಎಸ್ ಒಗಳು, ಸ್ಪೆಷಲ್ ಆಫೀಸರ್ಗಳು, ಪಿ ಎಗಳು ಯಾರು ಇರ್ತಾರೆ ಅವ್ರು ಸುತ್ತೂರ ಇರೋರು ನನಗೆ ಹೆಂಗೋ ಒಂದಂಗೆ ಪರಿಚಯ ಬೆಳೆಸ್ಕೊಂತೀನಿ. ನಾನೇನು ಮಾಡ್ತೀನಿ ಸರ್, ಸುಮ್ಮನೆ ನಾನು ಹೋಗಿ ಕಾಣಿಸ್ಕೊಂಡು ಬೊಕ್ಕೆಗಳು ಕೊಡೋದು, ಬಕೆಟ್ ಹಿಡಿದು ಇಂಥದ್ದು ಮಾಡಲ್ಲ ಸರ್. ನಾನು ಅಮೆಂಡ್ಮೆಂಟ್ಗಳು ಕಳಿಸ್ತಾ ಇರ್ತೀನಿ ಸರ್. ಅವಾಗ 1 ಕ್ರಾಪ್ 1 ಡಿಸ್ಟಿಕ್ 1 ಕ್ರಾಪ್ ಅಂತ ಮಾಡಿದ್ರು. ಅಲ್ಲಿ ಕೆಲವು ಕ್ರಾಪ್ಗಳು ರಿಪೀಟ್ ಆಗಿದ್ರು. 300 ಪೇಜ್ ಬುಕ್ ಬರೆದು ಕಳಿಸಿದ್ದೆ ಸರ್ ನಾನು ಮುನಿರತ್ನ ಸರ್ಗೆ. ಅವ್ರು ನೋಡಿದ್ರೋ ಇಲ್ಲೋ ಅವ್ರು ಸೆಕೆಂಡ್ರಿ, ನನಗೆ ಅವಶ್ಯಕತೆ ಇಲ್ಲ. ನನ್ನ ಕೆಲಸ ನಾನು ಮಾಡಿದೆ, ನನ್ನ ಡ್ರಾಫ್ಟ್ ನಾನು ತಲುಪಿಸಿದೆ. ನೋಡಿದ್ರ ಸಿಕ್ತೋ ಸಿಗ್ಲಂಗೆ ಗೊತ್ತಿಲ್ಲ, ಅವ್ರು ಕಟ್ಟು ಕಳಿಸಿದೆ. ಈಗಲೂ ಅಷ್ಟೇ ಈ ಯಾವುದೋ ಒಂದು ಕೆಲಸ ಇನ್ನೊಂದು ಕೆಲಸ ಮಾಡ್ತಾ ಇರ್ತೀನಿ. ಮೊನ್ನೆ ನ್ಯೂಸ್ ಫಸ್ಟಲ್ಲಿ ನಾನು ಮಿನಿಸ್ಟರ್ ಸಾಹೇಬರು ಒಂದೇ ಸ್ಟೇಜ್ ಮೇಲೆ ಹಂಚ್ಕೊಂಡಿದ್ವಿ. ನಾನು ಅಲ್ಲಿ ಹೇಳಿದ್ವಿ ಅಗ್ರಿ ಟೂರಿಸಮ್ ಬಗ್ಗೆ ಇಷ್ಟೆಲ್ಲ ಇದೆ, ಅಂದರೆ ಪಾಲಿಯೋಸ್ ಬಗ್ಗೆ ಇಷ್ಟು ಸ್ಕೀಮ್ಗಳಿದ್ದಾವೆ, ಸುಮ್ಮನೆ ಸರ್ಕಾರನ ದೂಷಣೆ ಮಾಡ್ಕೊಂಡು ಕೂತ್ಕೊಂಡಿರ್ತೀರಾ, ಹಂಗೆಲ್ಲ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಮಾತಾಡ್ದೆ ನಾನು. ಅವರು ಖುಷಿ ಪಟ್ಬಿಟ್ರು. ನಾನು ಬೆಳೆದಿದ್ದೆ ಸಬ್ಸಿಡಿ ಸ್ಕೀಮ್ಗಳು ತಗೊಂಡೆ ಸರ್. ನಮ್ಮ ಆರ್ಗ್ಯಾನಿಕ್ ಸ್ಟೋರ್ ಏನು ಇಟ್ಕೊಂಡಿದ್ವಿ, ಆ ಸರ್ಕಾರದಲ್ಲಿ ಬಂದ ಸವಲತ್ತನ್ನು ಬಳಸ್ಕೊಂಡೆ ಸ್ಟೋರ್ ಓಪನ್ ಮಾಡಿದ್ದೀನಿ ನಾನು. ಅಲ್ಲಿ ಸಬ್ಸಿಡಿ ತಗೊಂಡಿದ್ದೆ ಸರ್ಕಾರದಿಂದ. ನಾನು ಹೇಳಿದೆ, ನಾವು ಬೈಕೊಂಡು ಕೂತ್ಕೊಂಡ್ರೆ ಏನು ಬರುತ್ತೆ ಸರ್, ಸರ್ಕಾರನೂ ಆಗಲಿ ಇನ್ನೊಬ್ಬರನ್ನಾಗಿರಲಿ. ಇವಾಗ ಆ ವಿಚಾರದಲ್ಲಿ ನಾನು ಸುದೀಪ್ ಸರ್ನ ಬೈಕಂಡೆ ಅನ್ನೋದ್ರಾಗಲಿ ಬೈಕೊಂಡು ಬಂದ್ರೆ ಏನು ಬರುತ್ತೆ? ದಟ್ ವಾಸ್ ಎ ಮೂಮೆಂಟ್. ಕರೆಕ್ಟ್ ಅಲ್ಲ? ನಾನು ಹೇಳ್ದೆ, ನೀವು ಕಲೆಕ್ಟಿವ್ ಆಗಿ ತಗೊಂಡು ಪ್ರೋಗ್ರೆಸಿವ್ ಆಗಿ ಹೋಗಿ, ಪ್ರೋಗ್ರೆಸಿವ್ ಆಗಿ ಹೋಗಿ. ಸೊ ಅದಾದಮೇಲೆ ಅಂದರೆ ಯಾಕೆ ನಾನು ಅದನ್ನು ಕೇಳಿದೆ, 50 ಲಕ್ಷ ಬಹುಶಃ ಯಾರೊಬ್ಬ ಬಡ ಕಂಟೆಸ್ಟ್ ಅಥವಾ ನಾನು ಸೊ ಅವ್ರಿಗೆ ಅದು ಬಹಳ ದೊಡ್ಡ ವಿಚಾರ ಆಗಿರ್ಬೋದು. ಸೊ ಐ ನೋ ವೇರ್ ಇಟ್ ಇಸ್ ಕಮಿಂಗ್. ನಾನು ಹೆಂಗೆ ಹೇಳ್ತೀನಿ ಕೇಳಿ. ನನ್ನ MSc ಓದೋವಾಗಲೂ ರೈಸ್ ಅಂದರೆ ನಾವು ಊಟ ಮಾಡಬೇಕು ಅಂದಾಗ ಬಜೆಟ್ ಅಲೋಕೇಟ್ ಮಾಡ್ಕೊಂಡು ತಿಂತಿದ್ದೆ ಸರ್. ಐ ಆಮ್ ನಾಟ್ ಫ್ರಮ್ ಎನ್ ಅಫ್ಲುಯೆಂಟ್ ಫ್ಯಾಮಿಲಿ. ನಾನು ಅದನ್ನು ಹೇಳ್ತಾರೆ. 2 ಸಾವಿರ ಹಾಫ್ ಚಿತ್ರಾನ್ನ ಇಸ್ಕೊಂತಿದ್ದೆ. 15 ರೂಪಾಯಿ ತಗೊಂತಾರೆ, ಫುಲ್ ಆದರೂ 30 ರೂಪಾಯಿ ತಗೊಂತಾರೆ. 2 ಸಾವಿರ ಹಾಫ್ ಇಸ್ಕೊಂಡ್ರೆ ಜಾಸ್ತಿ ಬರುತ್ತೆ ಕ್ವಾಂಟಿಟಿ ಅನ್ನೋದು. ನಾನು ಅಲ್ಲಿಂದ ಬಂದವನು ಸರ್ ವ್ಯಕ್ತಿ. ಕರೆಕ್ಟ್. ದಟ್ ಡಸಂಟ್ ಮೀನ್ ನನಗೆಲ್ಲ ಗೋಲ್ಡನ್ ಪ್ಲೇಟಲ್ಲಿ ಬಂದುಬಿಡ್ತಾರೆ. ಗೋಲ್ಡನ್ ಪ್ಲೇಟಲ್ಲೂ ಅಲ್ಲ, ನಾನು ರೋಡ್ ಸೈಡ್ ಡೊಳ್ಳೊಡೆದು 5,000 ರೂಪಾಯಿ ಜೋಬಲ್ಲಿ ಕಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಎತ್ಕೊಂಡು ಹೋಗಿ GKVKಲ್ಲಿ ಬಿರಿಯಾನಿ ಅಂಗಡಿ ಓಪನ್ ಮಾಡಿ 50,000 ಇನ್ವೆಸ್ಟ್ ಮಾಡಿ 50,000ದಿಂದ 1 ಲಕ್ಷ ಮಾಡಿ ಅದನ್ನು ಎತ್ಕೊಂಡು ಕೋಚಿಂಗ್ ಕ್ಲಾಸ್ ಓಪನ್ ಮಾಡಿ 1 ಲಕ್ಷನ 2 ಲಕ್ಷ ಮಾಡಿ ಅದನ್ನು ಟೂರಿಸಮ್ ಮಾಡಿ 2 ಲಕ್ಷ 4 ಲಕ್ಷ ಮಾಡಿ 4 ಲಕ್ಷನ ತೋಟದ ಮೇಲೆ ಹಾಕಿ ಸರ್ವನಾಶ ಆದವನು ನಾನು. ಸರ್ವಂ ಕಳ್ಕೊಂಡವನು. ಕಳ್ಕೊಂಡಾದ್ಮೇಲೆ ಈ ಅಗ್ರಿ ಟೂರಿಸಮ್ ಮತ್ತೆ ಏನೋ ಬೂಮ್ ಆಗ್ತಿದೆ ಅಂತ ಹೇಳಿ ಅಲ್ಲಿಟ್ಕೊಂಡು ಆ ಟೂರಿಸಮಲ್ಲಿ ದೊಡ್ಡ ದೊಡ್ಡ ರೈತಗಳು ಪರಿಚಯ ಆಗಿ ಇಟ್ಕೊಂಡು ಆ ರೈತರ ಹತ್ರ ಹೋಗಿ ಭೇಟಿ ಮಾಡಿ ಏನು ಮಾಡ್ಬೋದು, ಏನು ಬದಲಾವಣೆಗಳು ತರ್ಬೋದು ಅಂತ ನೋಡಿದಾಗ ಫ್ರೀ ರೇಂಜ್ ಆ್ಯಂಟಿಬಯೋಟಿಕ್ ಫ್ರೀ ಅನ್ನೋ ಒಂದು ಪೌಲ್ಟ್ರಿ ಫಾರ್ಮ್ ಶುರು ಮಾಡ್ಬೋದು ಅಂತ ಒಂದು ಪೌಲ್ಟ್ರಿ ಫಾರ್ಮ್ ಶುರು ಮಾಡಿದ್ವಿ. ಆ ಪೌಲ್ಟ್ರಿ ಫಾರ್ಮ್ ಶುರು ಮಾಡ್ತಿದ್ದಾಗ ಈ ಲ್ಯಾಂಡ್ಸ್ಕೇಪಿಂಗಲ್ಲಿ ಸ್ಕೋಪ್ ಇದೆ ಅಂತ ಹೇಳಿದಾಗ ITC ರಿಡ್ಸ್ಕಲ್ಟನ್ ಹೋಟ್ಲಲ್ಲಿ ಲ್ಯಾಂಡ್ಸ್ಕೇಪಿಂಗ್ ಮಾಡಿಸ್ತಿದ್ದೆ. ಲ್ಯಾಂಡ್ಸ್ಕೇಪಿಂಗ್ ಮಾಡ್ತಿದ್ಬೇಕಾದ್ರೆ ಅಷ್ಟೊತ್ತು ಕಾರ್ ಬಂದುಬಿಡ್ತು, ಬೆಂಗಳೂರಲ್ಲಿ ಸೈಡ್ ಬಂತು. ಅಟ್ ದ ಏಜ್ ಆಫ್ 25 ಐ ಬಾಟ್ ಮೈ ಫಸ್ಟ್ ಸೈಟ್ ಅಟ್ ಏಜ್ ಆಫ್ 25 years ಬೆಂಗಳೂರಲ್ಲಿ. 25 ವರ್ಷ ಬೆಂಗಳೂರಲ್ಲಿ ಫಸ್ಟ್ ಸೈಟ್ ಇಟ್ಕೊಂಡಿದ್ದೆ KRಪುರಮಲ್ಲಿ. ಎಷ್ಟು ಕೊಟ್ಟಿದ್ರಿ ಇವಾಗ? ಆಗ 32 ಲಕ್ಷ ಅನ್ಸುತ್ತೆ KRಪುರಮಲ್ಲಿ. 25 ವಯಸ್ಸಿಗೆ 32 ಲಕ್ಷ KRಪುರದಿಂದ ಔಟ್ಸೈಡ್ ಒಂದು ಸ್ವಲ್ಪ ಔಟ್ಸ್ಕಟ್ಸ್. ಸೊ ಅದನ್ನು ಇಟ್ಕೊಂಡಿದ್ದಾಗ ಇಷ್ಟೆಲ್ಲ ಆಕ್ಟಿವ್ ಇದೆಯಾ, ಇಷ್ಟೆಲ್ಲ ಚಾರ್ಮ್ ಇದೆ, ಬಿಗ್ ಬಾಸ್ಗೆ ಹೋಗು ಅಂತಂದವ್ರು ನನ್ನ. ಅಷ್ಟೊತ್ತು ಕಾಲ ನೀವು ಇಷ್ಟೆಲ್ಲ ಮಾಡಿದ್ವಿ, ಇಷ್ಟೆಲ್ಲ ಬಿಸ್ನೆಸ್. ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ನಾನು ಯಾವ ಬಿಸ್ನೆಸ್ಸು ಮಾಡೋಕ್ಕಾಗಿಲ್ಲ, ಹೊಸ ಬಿಸ್ನೆಸ್ ನೋಡ್ಬೇಕಿತ್ತು ನಾನು. ಸೊ ಇವನ್ ಡ್ರಾಬ್ಯಾಕ್ ಅಂತಲೂ 100%. ನೀವು ಹೆಂಗಾದ್ರೆ ಬಿಗ್ ಬಾಸ್ಗೆ ಹೋಗಿ ಬಂದಿದ್ದಕ್ಕೆ ಅದನ್ನು ಸಿನಿಮಾ ಮಾಡಬೇಕು ಅಂತ ಬಂದಿದ್ದು. ನೋಡಿ ಅಲ್ಲಿ ಸ್ವಲ್ಪ ಗೊಂದಲ ಆಯಿತು. ಐ ಡೋಂಟ್ ಥಿಂಕ್ ಇಟ್ ಇಸ್ ಅನ್ ಲಾಸ್ ಅಂತ ನಾನು ಕನ್ಸಿಡರ್ ಮಾಡಲ್ಲ ಅದನ್ನು. ಐ ಥಿಂಕ್ ಇಟ್ ಇಸ್ ಅನ್ ಪ್ರಾಫಿಟ್. 2.5 ಕೋಟಿ ಕಳ್ಕೊಂಡು ಮನುಷ್ಯ ಹೆಂಗೆ ಬದುಕಬಹುದು ಅನ್ನೋದನ್ನು ನಾನು ಪ್ರಾಫಿಟ್ ಅಂತಲೇ ಅನ್ಕೊಂತೀನಿ. ಸೊ ಕೆಲವು ಆಬ್ಲಿಗೇಷನ್ಸ್ ಬಂದರೂ ಹೆಂಗೆ ಬದುಕ್ಬೋದು ಅನ್ನೋದನ್ನು ಪಾಸಿಟಿವ್ ಆಗಿ ತಗೋತೀನಿ ನಾನು. ನಾನೇನೋ ಸುದೀಪ್ ಸರ್ ಏನೋ ಅಂದ್ಬಿಟ್ಟೆ ಅಂತಂದಾಗಲೂ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ಬೋದು, ಸುದೀಪ್ ಸರ್ ಹತ್ರ ಹೆಂಗೆ ಮಾತಾಡ್ಬೋದು, ಅದನ್ನು ಹೆಂಗೆ ಕ್ಲೋಸ್ ಮಾಡ್ಕೊಂಡು ಬರ್ಬೋದು ಅನ್ನೋದನ್ನ ಪಾಸಿಟಿವ್ ಆಗಿ ತಗೊಂತೀನಿ. ಅದಾದ್ಮೇಲೆ ಪ್ರೆಸ್ಸಲ್ಲಿ ಬಿಟ್ಟಾದ್ಮೇಲೆ ನಾನು ಸಿನಿಮಾ ನಿಲ್ಲಿಸ್ಬೋದು ಅಂತ ನೋಡಿದ್ರು ಮೆಹಬೂಬಾ ಅನ್ನೋ ಒಂದು ಸಿನಿಮಾನ ಹೊಸದಾಗಿ ಹೆಂಗೆ ಶುರು ಮಾಡ್ಬೋದು ಅನ್ನೋದನ್ನ ಪಾಸಿಟಿವ್ ಆಗಿ ತಗೊಂತೀನಿ. ಮೆಹಬೂಬಾ ಅನ್ನೋ ಒಬ್ಬ ಸಿನಿಮಾಗೆ ಪ್ರೊಡ್ಯೂಸರ್ಗಳು ಬಂದು ಕೈ ಎತ್ತಿದ್ರು ನಾನೇ ಪ್ರೊಡ್ಯೂಸರಾಗಿ ಸಿನಿಮಾನ ಹೆಂಗೆ ರಿಲೀಸ್ ಮಾಡಬೇಕು ಅನ್ನೋದನ್ನ ನಾನು ಪಾಸಿಟಿವ್ ಆಗಿ ತಗೊಂತೀನಿ. ಅದನ್ನ ಎಂದ್ಕೊಂಡೆ. ಅಂದರೆ ಆ ಸಿನಿಮಾ ಶುರು ಆಯಿತು, ಮಧ್ಯದಲ್ಲಿ ಏನು ತೊಂದರೆ ಆಯ್ತು ಅಲ್ಲಿ? ಅಂದರೆ ಹೊಸ ಫಿಲ್ಮ್ ಮೇಕರ್ ಅಥವಾ ಯಾವುದೋ ಒಂದು ಶೋ ಅಲ್ಲಿ ಒಂದು ಹೆಸರು ಸಿಕ್ಕಿ ಶುರು ಮಾಡಿದ ಓವರ್ ಪೀರಿಯಡ್ ಆಫ್ ಟೈಮ್ ಏನು ತೊಂದರೆಗಳೇನಿಲ್ಲ ಸರ್. ಐ ಆಮ್ ನಾಟ್ ಸ್ಟಾರ್ ಸರ್, ಐ ಆಮ್ ನಾಟ್ ಸ್ಟಾರ್. ಅದೇ ಬೇಸಿಕಲ್ಲಿ ನಿಮಗೆ ನನ್ನ ಮೇಲೆ ದುಡ್ಡು ಹಾಕಿದ್ರೆ ಬರಲ್ಲ ಅನ್ನೋದು ಅವ್ರಿಗೂ ಗೊತ್ತಿತ್ತು.
ನನ್ನ ಮೇಲೆ ಇದ್ದಿದ್ದ ನಂಬಿಕೆಗೆ ಒಳ್ಳೆ ಹುಡುಗ ಅಪ್ಪ ಹೇಳಿದ ಮಾತು ಕೇಳ್ತಾನೆ ಅನ್ನೋದಕ್ಕೆ ಎಲ್ಲರೂ ಬಂದು ದುಡ್ಡು ಹಾಕೋದು. ಕರೆಕ್ಟ್ ಅಲ್ವಾ? ಒಳ್ಳೆ ಹುಡುಗ ಹೇಳಿದ ದುಡ್ಡು ಹಾಕ್ತಾನೆ ಅಂತ ಬಂದು ದುಡ್ಡು ಹಾಕಿರೋದು ಅಷ್ಟೇ. ಬಿಟ್ರೆ ಇವ್ನು ಸ್ಟಾರ್ ಇವ್ನು 10 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಬರುತ್ತೆ ಅಂತ ಏನಿರಲಿಲ್ಲ. 10 ರೂಪಾಯಿ ಹಾಕಿದ್ರೆ 10 ರೂಪಾಯಿ ಬರ್ಬೋದು, ಬಿಕಾಸ್ ಕಲರ್ಸು ಸಪೋರ್ಟು ಬಿಗ್ ಬಾಸ್ ವಿನ್ನರ್ ಆಗಿರೋದ್ರಿಂದ 10 ರೂಪಾಯಿಗೆ 10 ರೂಪಾಯಿ ಬರ್ಬೋದು ಅಂತ ಹಾಕಿದವ್ರು. ಬಿಟ್ರೆ 10 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಬರುತ್ತೆ ಅಂತ ನನ್ನ ಹೆಸರು ದರ್ಶನ್ ಅಲ್ಲ, ಸುದೀಪ್ ಅಲ್ಲ, ಅಥವಾ ಯಶ್ ಅಲ್ಲ, ಗಣೇಶ್ ಅಲ್ಲ, ಅಥವಾ ನೀವು ಯಾವುದೇ ಸ್ಟಾರ್ ಇಲ್ಲ. ಐ ಆಮ್ ನಾಟ್, ವಿತ್ ಡ್ಯೂ ರೆಸ್ಪೆಕ್ಟ್ ಟು ದೆಮ್, ಆಲ್ ದ ಸರ್ಸ್, ಐ ಆಮ್ ನಾಟ್ ದಟ್. ಕರೆಕ್ಟ್ ಅಲ್ವಾ? ಸೊ ನನಗೆ ಬೇಕಿತ್ತು ಹೀರೋ ಆಗಬೇಕು ಅನ್ನೋಂಥದ್ದನ್ನು. ನಿಮ್ಗೆ ಆ ತುಡಿತ ಬಂದಿತ್ತು ಅಷ್ಟೊತ್ತಿಗೆ? ಬರಲೇಬೇಕಲ್ಲ ಸರ್, ಇದ್ದಿದ್ದಕ್ಕೆ ಬಿಗ್ ಬಾಸ್ ಇಸ್ ಆಲ್ ಕನೆಕ್ಟೆಡ್ ಸರ್. ಓಕೆ, ಅದೆಲ್ಲ ಬಣ್ಣದ ಜಗತ್ತೇ ಆಲ್ ಕನೆಕ್ಟೆಡ್. ನೀವು ಬಣ್ಣದ ಜಗತ್ತು ಅನ್ನೋದಕ್ಕಿಂತ ನಾನು ಇಂಪಾರ್ಟೆಂಟ್ ಅಂತ ನಂಗೆ ಅನಿಸ್ಬೇಕು. ವೆದರ್ ಐ ಆಮ್ ಇಂಪಾರ್ಟೆಂಟ್ ಆರ್ ನಾಟ್, ನನಗೆ ಅನಿಸ್ಬೇಕದು. ಆ ಮನಸ್ಥಿತಿ ಬಂದಾಗೇನೆ ಇಲ್ಲಿವರೆಗೂ ನಾನು ಬರೋಕ್ಕೆ ಸಾಧ್ಯ. ನಾನು ಇಂಪಾರ್ಟೆಂಟ್ ಅಲ್ಲ ಬಿಡುಗರು, ನಾನು ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಅನ್ಕೊಂತ ಇದ್ದೀನಿ. ನಾನೀಗ ಅನ್ಕೊಂತ ಇದ್ದೀನಿ ಐ ಆಮ್ ನಾಟ್ ಇಂಪಾರ್ಟೆಂಟ್ ಅಂತ. ಬಟ್ ಮನಸ್ಸಾಕ್ಷಿವಾಗಲ್ಲ ಅದು. ನನಗೆ ಈಗಲೂ ವಾಟ್ ಆಲ್ ಡಿಮ್ಯಾಂಡ್ಸ್ ಐ ವಾಂಟ್. ಇಲ್ಲ ಅಂದರೆ ನಾನು ಕಂಪ್ನಿ ನಡ್ಸೋಕ್ಕಾಗಲ್ಲ ಸರ್. ನಿಜ ನಿಜ. ಕರೆಕ್ಟ್ ಅಲ್ವಾ? ಸೊ ನಾನು 10th ಇರಬೇಕಾಗಿದ್ದರಿಂದ ಶಶಿನೇ ಇವತ್ತು ಅದೇ ಶಶಿನೇ. 10th ಇರಬೇಕಾದ್ರೂ ನಾಳೆ ಎಕ್ಸಾಮ್ ಇದೆ, ಏನು ಮಾಡಬೇಕು ಅಂದರೆ ನಾಳೆದ್ದಕ್ಕೆ ಏನಾಗಿರಲ್ಲ ಅನ್ನೋ ಒಂದು ಮನಸ್ಥಿತಿ. ಪಾಸ್, ಎವ್ರಿಥಿಂಗ್ ವಿಲ್ ಪಾಸ್ ಅನ್ನೋ ಅಂಥದ್ದು. ಆ ಮೈಂಡ್ ಸೆಟ್ಟೇ ಇವತ್ತವರೆಗೂ ಇಲ್ಲಿಗೆ ಬಂದಿರೋವಂಥದ್ದು. ಬಟ್ ಆ ಮೆಹಬೂಬ ಶುರು ಆದಾಗ ನಿಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಇತ್ತು? ಐ ಮೀನ್ ನಿಮ್ಮ ಕ್ಲಾರಿಟಿ ಇದು ದುಡ್ಡು ಕಳ್ಕೊಂತೀನಿ ಅನ್ನೋದು, ಕಾನ್ಫಿಡೆನ್ಸ್, ಫುಲ್ ಕ್ಲಾರಿಟಿ ದುಡ್ಡು ಕಳ್ಕೊಂತೀನಿ ಅನ್ನೋದು. ಆದ್ರೂ ದುಡ್ಡು ಹಾಕಿ ಅದಕ್ಕೆ ಅದನ್ನು ನಿಧಾನಕ್ಕೆ ತಗೊಂಡು ಬಂದು 6 ವರ್ಷ ಮಾಡೋದು ಸಿನಿಮಾನ. 2019 ಶುರು ಮಾಡಿದ್ದು, 2024 ಮಾರ್ಚ್ 15 ರಿಲೀಸ್ ಮಾಡಿದ್ವಿ. ಲಾಸ್ಟ್ ಇಯರ್ ಮಾರ್ಚ್ 15th. 5 years. ನಿಮ್ಮ ಮಾರ್ಚ್ 15ಕ್ಕೆ ಸೂಪರ್, ಅವಾಗ ರಿಲೀಸ್ ಮಾಡಿದ್ವಿ ನಾವು. ಓಕೆ ಓಕೆ. ಬಟ್ ನಾನು ಒಂದು ಪ್ರೆಸ್ ಮೀಟಲ್ಲಿ ನೀವು ಇವನ್ ಅದನ್ನು ಬಹಳ ಭಾವನಾತ್ಮಕವಾಗಿ ಕಣ್ಣೀರು ಹಾಕೊಂಡು ಹೇಳ್ಕೊಳ್ಳಿ. ಬಟ್ ಎಕ್ಸಾಕ್ಟ್ಲಿ ಆ ದಿನ ಆ ಕಣ್ಣೀರು ಹಾಕ್ಬೇಕಾದ್ರೆ ಏನು ತಲೆಯಲ್ಲಿ ಓಡ್ತಿತ್ತು ಅವತ್ತೇನು ನಿಮ್ಮ ತಲೆಯಲ್ಲಿ ಓಡ್ತಿತ್ತು? ಯಾರೂ ಬರಲಿಲ್ಲವಲ್ಲ ಬಡ್ಡಿ ಮಕ್ಕಳು, ಜೊತೆಗೆ ಯಾರೂ ಇಲ್ಲವಲ್ಲ, ಏನಿದು ಒಬ್ಬನೇ ಸಾಯ್ತಾ ಇದ್ದೀನಿ, ಇಷ್ಟೆಲ್ಲ. ಅದು ವೀಕ್ ಆದೆ ಆ ಮೂಮೆಂಟ್. ನಾನು ಅನ್ಕೊಂತ ಇರೋದು ಹಂಗೆ ವೀಕ್ ಆದೆ. ಆಗಿದ ತಕ್ಷಣ ನಾನು ವೀಕ್ ಆಗ್ತೀನಿ ಅನ್ನೋ ಒಂದು ಚಾಲೆಂಜ್. ಹೋದ್ರೆ ಹೋಯ್ತದ ಅಲ್ದ್ರಲ್ಲೇ ಅಂದಿದ್ದೀನಿ ನೋಡಿ. ನಾನು ಕಣ್ಣೀರು ಹಾಕೊಂಡೆ ಆ ಡೈಲಾಗ್ 2 ಡೈಲಾಗ್ ಹೊಡೆದಿಲ್ಲ ಅಲ್ಲೇ ನಾನು. ಮಾಡ್ಬಿಟ್ಟು ಯಾರು ಬರಲಿಲ್ಲ, ಬರಬೇಕಿತ್ತು, ಕಷ್ಟ, ಹಿಂಗೆ ಯಾವನು ಬರಲಿಲ್ಲ ಅಂದ್ರೆ ಬರ್ತೀನಿ, ಇನ್ನು 50 ಲಕ್ಷ ಹೋಗ್ಲಿ ಸಿನಿಮಾ ಆಚೆಗೆ ತೆಗಿತೀನಿ ಅಂತಾನೆ ಅಂದಿದ್ದೀನಿ ನಾನು ಕಣ್ಣೀರು ಹಾಕೊಂಡೆ. ಇಟ್ ಇಸ್ ನಾಟ್ ಅಬೌಟ್ ಮನಿ, ಇಟ್ ಇಸ್ ನಾಟ್ ಅಬೌಟ್ ಎನಿಥಿಂಗ್. ಇಟ್ ಇಸ್ ನಿಮಗೆ ಸತ್ಯದ ಅನಾವರಣ ಆದಾಗ ಅದನ್ನು ಸ್ವಲ್ಪ ಅರ್ಗಿಸ್ಕೊಳ್ಳಿಕ್ಕೆ ಕಷ್ಟ ಆಯ್ತು ಅದು. ಐ ಮೀನ್ ಯಾರು ಬರಲಿಲ್ಲ ಅಥವಾ ಮುನ್ನುಗ್ಗು ಅಂತ ಅಂದವ್ರು ಕೆಲವೊಮ್ಮೆ ಕೈ ಕೊಟ್ಟಿರ್ಬೋದು, ಅರ್ಧಕ್ಕೆ ಬಂದು ನಿಮಗೆ. ಕರೆಕ್ಟ್ ಸರಿ. ಇಲ್ಲಿ ನಾವು ಗೆದ್ದ ಮೇಲೆನೆ ಸರ್ ಯಾರು ಬರೋದು, ಎಲ್ಲರೂ ಬರೋದು ನಾವು ಗೆದ್ದ ಮೇಲೆನೆ. ಇವನ್ ಬಿಗ್ ಬಾಸ್ ಗೆಲುವು ನಿಮಗೆ ಅದನ್ನು ಬಹಳ 100%. ನಮ್ಮಲ್ಲಿದ್ದ ಕಾಮನ್ ಮ್ಯಾನ್ ಒಂದು ಹುಡುಗ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾನೆ ಅನ್ನೋ ಕಾರಣಕ್ಕೆ ನಂಗೆ ಸಪೋರ್ಟ್ ಮಾಡಿದ್ರು, ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್. ಊರ ಕಡೆ ಎಲ್ಲ ಅದನ್ನು ನೀವು ಗಮನಿಸಿ. ಕರೆಕ್ಟ್. ಈಗ ನಮ್ಮೂರು ಚಿಂತಾಮಣಿಗೆ ಹೋದ್ರೆ ನಮ್ಮ ಫ್ರೆಂಡ್ಸ್ ನನ್ನ ಜೊತೆ ಓಡಾಡ್ತಾರೆ, ಎಲ್ಲ ನೆಗೆಟಿವ್ ಕಮೆಂಟ್ ಮಾಡ್ತಾರೆ ನನ್ನ ಬಗ್ಗೆ. ಅವನ ವೇಸ್ಟ್ ನನ್ನ ಮಗ, ಅವನೇ ಅನ್ನೋದು. ಇನ್ನು ಯಾರು ಅನ್ನೋಕ್ಕೆ ಸಾಧ್ಯ? ಅವನ ವೇಸ್ಟ್ ನನ್ನ ಮಗ, ಅವನ ನೋಡಿಲ್ವ ನಾನು, ಇಲ್ಲಿ ಬಂದು ಇಲ್ಲಿ ಬಿದ್ಕೊಂತಿದ್ದ ಅಂತ ಹೇಳ್ತಾನೆ. ನಾನು ಗೊತ್ತಿರೋವನೇ ತಾನೇ ನನ್ನ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಸಾಧ್ಯ. ಈಗ ನನ್ನನ್ನು ನೀವು ನೋಡೇ ಇಲ್ಲ ಅಂತಂದ್ರೆ ನೀವು ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾಡೋಕ್ಕೆ ಹೆಂಗೆ ಸಾಧ್ಯ? ಕಾರಣ ಇಲ್ಲ. ನಮಗೆ ಗೊತ್ತಿರೋರೇ ನಮ್ಮನ್ನು ನೆಗೆಟಿವ್ ಕಮೆಂಟ್ ಮಾಡೋದು. ನಾನು ನಿಮ್ಗೆ ಗೊತ್ತೇ ಇಲ್ಲ ಅಂದರೆ ನಿಮ್ಮ ಬಗ್ಗೆ ಕಮೆಂಟ್ ಮಾಡೋಕ್ಕೇನಿದೆ? ಶ್ರೀನಿವಾಸಪ್ಪ ಒಳ್ಳೆ ಹುಡುಗ, ಸೂಪರ್, ಗ್ರೇಟ್, ಚಾನಲ್ ನಡೆಸ್ತವನೆ. ನನಗೆ ಮೊದಲಿಂದ ಗೊತ್ತು ಶ್ರೀನಿವಾಸ ವೇಸ್ಟ್, ಅವ್ನು ಏನು ಗೊತ್ತೇ ಇರಲಿಲ್ಲ, ಯಾವುದೋ ಒಂದು 2 ಕ್ಯಾಮ್ರಾ ತಗೊಂಡು ಬಿಲ್ಡಪ್ ಹೊಡಿತವನೆ ಅಂತ ಹೇಳ್ತಾರೆ. ಯಾರು? ನಿಮ್ಮ ಹಳೆ ಫ್ರೆಂಡೇ ಅನ್ನೋದು. ಗೊತ್ತಿಲ್ಲ. ಪ್ರೋಗ್ರೆಸ್ ಅಥವಾ ಕಷ್ಟ ನೋಡಿರೋರಿಗೆ ಬಹುಶಃ ನಾವು ತುಂಬಾ ಗ್ರೇಟ್ ಆಗಿ ಕಾಣ್ಬೋದು. ಬಟ್ ಚಿಕ್ಕ ವಯಸ್ಸಿಂದ ಚಡ್ಡಿ ಹಾಕೊಂಡಾಗಿಂದ ನೋಡ್ರಿ ಅವನು ಇಲ್ಲೇ ಕೂತ್ಕೊಂಡು. ಹಂಗೆ ನಾನು ಮೊನ್ನೆ ಡ್ರೈವರ್ ಬೇಕು ಅಂತ ಕೇಳೋದು ಊರಲ್ಲಿ. ಇವನಿದ್ದಾನೆ ಕರ್ಸ್ಕ ಅವನ್ನ ಅಂದೆ. ಅವನಂತೂ ಬೇಡ ಅಂದೆ ನಾನು. ಯಾಕೆ ಅಂತಂದ್ರೆ ಅವ್ನು ನಮ್ಮನ್ನು ನೋಡೋ ವಿಧಾನ ಹಂಗೆ ಇರುತ್ತೆ, ಗೊತ್ತಿರೋನು. ನಂಗೆ ಹಂಗೆಲ್ಲ ಆಗೋದಿಲ್ಲ. ಐ ಆಮ್ ಓಕೆ ಟು ಪೇ 25,000 ಕೊಡೋಕೆ ರೆಡಿ ಇದ್ದೀನಿ ನಾನು ಡ್ರೈವಿಂಗ್ ಮಾಡೋಕ್ಕೆ. ನಾನು ಸ್ವಲ್ಪ ಪೊಲೈಟಾಗಿರಬೇಕು. ನಾನು ಕಾರಲ್ಲಿ ನನ್ನ ಕಾರ್ ನನಗೆ ಓಡ್ಸೋಕ್ಕೆ ಬರಲ್ಲ ಅಂತ ಡ್ರೈವರ್ 1 hour 2 hour ಜರ್ನಿ ಇರುತ್ತೆ. ನನಗೆ ಹಿಂದೆ ಕೂತ್ಕೊಂಡು ಬೇರೆ ಕೆಲಸಗಳಿರುತ್ತೆ, ಫೋನ್ಗಳು ಮಾತಾಡ್ಬೋದು, ಡೈರಿಗಳು ಬರೀಬೋದು, ಯಾರನ್ನ ಮಾತಾಡ್ಬೋದು, ರೈತರ ಹತ್ರ ಸಂದರ್ಶನಗಳಿರ್ಬೋದು, ಇನ್ನೊಂದಿರ್ಬೋದು, ಮಾತಾಡೋಕ್ಕೆ ನಂಗೆ ಟೈಮ್ ಬೇಕಾಗುತ್ತೆ. ಅಷ್ಟೇ ನನಗೆ ಬೇಕಿರೋಂಥದ್ದು. ನಾನು ಅವಾಗ ಹಿಂದೆ ಕೂತ್ಕೊಂಡ್ಬಿಟ್ಟು ಅವನು ಆ ಕತೆ ಈ ಕತೆ ಎತ್ಕೊಂಡ್ಬಂದ್ರೆ ಆಗೋದಿಲ್ಲ. ದಟ್ ಈಸ್ ನಾಟ್ ನಿಜ. ನನಗದು ಇಂಟ್ರಪ್ಟ್ ಆಗುತ್ತೆ, ಬೇರೆ ಅನವಶ್ಯಕತೆ, ಚಂಚಲತೆ ಆಗುತ್ತೆ. ಹಂಗೆ ಅವ್ರ ಜೊತೆ ಮಾತಾಡ್ಕೊಂಡು ಬರ್ಬೋದು ಅನ್ನೋಂಗೆ ಇದನ್ನು ಮುಂದೆ ಕೂತ್ಕೊಂಡು ನಾನೇ ಓಡಿಸ್ಕೊಂತೀನಲ್ಲ. ಐ ಲವ್ ಡ್ರೈವಿಂಗ್ ಆಸ್ ವೆಲ್. ಸೊ ನೋಡಿ, ಇಲ್ಲಿ ನಾವು ಗಮನಿಸಬೇಕು, ಅವರನ್ನ ದೂರ ಇಡೋದು ಅಂತಲ್ಲ, ಬಟ್ ಕೆಲವು ಸಂದರ್ಭಗಳಲ್ಲಿ ಬೇಡದಿರೋ ವಿಚಾರಗಳು ಚರ್ಚೆ ಮಾಡೋದು ಕೂಡ ನಿಮ್ಮ ಸೋಲಿಗೆ ಕಾರಣ ಆಗುತ್ತೆ, ನಿಮ್ಮ ಪ್ರೋಗ್ರೆಸ್ನ ತಡೆದು. 100%.
ಈಗ ನಮ್ಮ ತಂದೆ ತಾಯಿ ಹತ್ರನೂ ಅಷ್ಟೇ. ನಾನು ಈಗ ನಾವು ಊರಲ್ಲಿ ತೋಟ ಮಾಡ್ತೇವೆ, ಪಾಲಿ ಯೂಸ್ ಮಾಡ್ತಾ ಇರೋದ್ರಿಂದ ನಮ್ಮ ತಂದೇನು ಫೋನ್ ಮಾಡಿದ್ರೆ 4 ಸಾರಿ ಫೋನ್ ಮಾಡಿದ್ರೆ 3 ಸಾರಿ ಬೈದಿರ್ತೀನಿ. ಅಂದರೆ ಅಗ್ರೆಸಿವ್ ಆಗಿ ಮಾತಾಡಿರ್ತೀನಿ. ಮತ್ತೆ ಇದು ಮಾಡೋಕ್ಕಾಗಲ್ಲ, ಅದು ಮಾಡೋಕೆ ಇಷ್ಟು ಮಾಡೋಕ್ಕಾಗಲ್ಲ ಅಂತ ಬೈದಿರ್ತೀನಿ ನಾನು. ಯಾಕೆ ಬೈದಿರ್ತೀನಿ? ದೆರ್ ಈಸ್ ಸಮ್ ಕಮಿಟ್ಮೆಂಟ್. ಎಕ್ಸಾಕ್ಟ್ಲಿ. ಅಲ್ಲೇನೋ ತೋಟ ಮಾಡಬೇಕಾಗಿದೆ, ನೀನು ಸರಿಯಾಗಿ ಮಾಡ್ತಿಲ್ಲ ಅನ್ನೋದನ್ನೇ. ಅದು ಇಲ್ಲದೆ ಹೋಗಿದ್ರೆ ನಾವಪ್ಪ ಅಲ್ಲಿ ತೋಟ ಮಾಡಬಾರ್ದು, ಪಾಲಿಯೋಸ್ ನಾವಪ್ಪ ನೋಡ್ಕೊಳ್ಳಲ್ಲ ಅಂತ ಕಮಿಟ್ಮೆಂಟ್ ಇದೆ. ಊಟ ಆಯ್ತಾ, ಚೆನ್ನಾಗಿದ್ದೀರಾ, ಇನ್ನೇನು ಸಮಾಚಾರ, ನಮ್ಮ ಹತ್ರ ಇಷ್ಟೇ ಮಾತಾಡಿದೆ ಈಗಲೂ. ಹೌದಾ, ಆಯ್ತು ಬರ್ತೀನಿ, ಇಷ್ಟೇ. ದೆರ್ ಇಸ್ ನೋ ಅಗ್ರೆಷನ್, ದೆರ್ ಇಸ್ ನಥಿಂಗ್. ನಾವು ಅಮ್ಮನ ಜೊತೆ ಏನೋ ಬಿಸ್ನೆಸ್ ಮಾಡ್ಬೇಕಂದ್ರೆ ಎವ್ರಿಥಿಂಗ್ ಕಮ್ಸ್ ದೇರ್. ಅಲ್ಲಿ ಏನಾದರೂ ಕಮಿಟ್ಮೆಂಟ್ ಅಂತ ಹೋದಾಗಲೇ ಬರೋದು. ಇಟ್ ಈಸ್ ಆಲ್ವೇಸ್ ಎನ್ ಆ್ಯಕ್ಷನ್ ಟುವರ್ಡ್ಸ್ ದ ರಿಯಾಕ್ಷನ್. ಬಟ್ ನನಗೆ ತಂದೆ ತಾಯಿ ಕುರಿತು ಆ ಸಂಬಂಧದ ಕುರಿತು ಸ್ವಲ್ಪ ಆಶ್ಚರ್ಯ ಅನಿಸ್ತು. ಅಂದರೆ ಅವ್ರು ನಿಮ್ಮ ಜೊತೆ ಇಲ್ಲೆಲ್ಲ ಇದ್ದಾರಾ ಅಥವಾ ಏನಿದೆ ಅವರು? ನಮ್ಮ ತಂದೆ, ವಿ ಹ್ಯಾವ್ ಎನ್ ಸ್ಮಾಲ್ ಟೆಕ್ಸ್ಟೈಲ್ ಆ್ಯಂಡ್ ಫುಟ್ವೇರ್ ಶಾಪ್ ಇನ್ ಮೈ ವಿಲ್. ನಮ್ಮ ಹಳ್ಳಿಯಲ್ಲಿ ಒಂದು ಅಂಗಡಿಗಳಿದ್ದಾವೆ, 2 ಅಂಗಡಿ ಇದೆ ನಮ್ಮದು, ಬಟ್ಟೆ ಅಂಗಡಿ, ಚಪ್ಪಲಿ ಅಂಗಡಿ. ದೇ ಆರ್ ವೆರಿ ಇಂಡಿಪೆಂಡೆಂಟ್ ಆ್ಯಂಡ್ ವೆರಿ ಹ್ಯಾಪಿ. ತುಂಬ ಸಖತ್ತಾಗಿ ಬಿಸ್ನೆಸ್ ಮಾಡ್ಕೊಂಡು ಬ್ಯೂಟಿಫುಲ್ ಆಗಿರ್ತಾರೆ. ನನಗೆ ಅವ್ರನ್ನ ಇಲ್ಲಿ ನಮ್ಮ ಆರ್ಗ್ಯಾನಿಕ್ ಸ್ಟೋರ್ ಇದ್ವಲ್ಲ, ಇಲ್ಲಿ ಕರ್ಕೊಂಬರೋ ಅಂಥ ಪ್ರಯತ್ನ ಪಟ್ಟೆ. ಸೊ ಅವ್ರಿಗೆ ಸೆಟ್ ಆಗಲಿಲ್ಲ. ನಾನು ಅದನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಅನ್ನಿಸ್ತು. ಓಕೆ, ಕರೆಕ್ಟ್ ಅಲ್ಲ. ಮಗನಾಗಿ ನನ್ನ ಜವಾಬ್ದಾರಿ ಏನು? ಅವ್ರ ಬೇಕು ಬೇಡಗಳನ್ನು ನೋಡ್ಕೊಳ್ಳೋದು, ನೋಡ್ಕೊಂಡೇ ಇರೋ ಅಂಥದ್ದು. ಸೊ ನಾನು ಹೇಳ್ತೀನಿ ಕೇಳಿ, ಇಟ್ ಈಸ್ ನಾಟ್, ಇದನ್ನು ಕೇಳಿಸ್ಕೊಂಡು ಕೆಲವೊಬ್ರು ಇನ್ನೊಂದು ಏನೇನೋ ಇವರು ಸರಿ ಇಲ್ಲ ಅನ್ನೋ ಥರ ಹಂಗೇನಿಲ್ಲ. ನಾನೇನು ಮಾಡ್ಬೋದು ನಮ್ಮ ತಂದೆ ತಾಯಿಗೆ? ನಾನು ಫಾರ್ ಎಕ್ಸಾಂಪಲ್ ನಮ್ಮ ಫ್ಯಾಮ್ಲಿಯಲ್ಲಿ ಯಾರೋ ಒಬ್ರು ಕ್ಯಾನ್ಸರ್ ಬಂದಿದ್ದು ನೋಡಿದೆ. ಅವ್ರಿಗೆ ಅದನ್ನು ಹಾಸ್ಪಿಟಲ್ ಬಿಲ್ಗಳು ಕಟ್ಟೋಕ್ಕಾಗದೆ ಅವ್ರನ್ನ ಹಂಗೆ ಬಿಟ್ಬಿಟ್ಟಿದ್ದು ನೋಡಿದೆ. ನಾನು ಇದು ಮಾಡಬಾರ್ದು ಅಂತ ಅಂದ್ಕೊಂಡು 1 ಕೋಟಿ ಇನ್ಶೂರೆನ್ಸ್ ಮಾಡಿಸಿದೆ. ಮಗನಾಗಿ ನನ್ನ ಜವಾಬ್ದಾರಿ ಅದು. ಇನ್ ದಿಸ್ ಫೈನಾನ್ಷಿಯಲ್ ವರ್ಲ್ಡ್ ನನ್ನ ಜವಾಬ್ದಾರಿ ಅದು. ನಾನು ನಮ್ಮ ತಂದೆಗೆ ಆಸೆ, ಎಲ್ಲರೂ ಬೆಳೀತವ್ರೆ, ನಾನು ಬೆಳೆದು ನಿಂತ್ಕೋಬೇಕು ಅಂತ. ನಮ್ಮ ತಂದೆಗೆ ಏನು ಹೇಳಿದ್ನಲ್ಲ, 12 ಎಕರೆ ಜಮೀನು ತಗೊಂಡಿದ್ದೀನಿ ನಾನು. ಓಕೆ, ವ್ಯವಸಾಯ ಮಾಡಿ ಅಂತ ಹೇಳಿದ್ದೀನಿ. ಲೇಬರ್ ನಾನು ಕೊಡ್ತೀನಿ, ಇನ್ವೆಸ್ಟ್ಮೆಂಟ್ ನಾನು ಕೊಡ್ತೀನಿ, ನೀನೊಂದು ಇನೋವಾ ಕಾರ್ ತಗೊಂಬಿಟ್ಟು ಊರಲ್ಲಿ ಒಂದು ಸರಿ ಇಳಿ ಆ ಕಾರ್ ಹಾಕ್ಕೊಂಡು ಅಂತಂದೆ. ನಾನು ಇನ್ವೆಸ್ಟ್ ಮಾಡ್ತೀನಿ ಎಲ್ಲದಕ್ಕೂ ಅಂತಂದೆ. ನಮ್ಮ ಅಪ್ಪನ ಆಸೆ ನಾನು ಪೂರೈಸಿದವನಾಗ್ತೀನಿ. ಅಲ್ಲಿ ಏನು ಕುತ್ಕೊಂಡ್ಬಿಟ್ಟು ಸೀರಿಯಲ್ ಡ್ರಾಮಾ ಥರ ತಿನ್ನಪ್ಪ ಇವೆಲ್ಲ ಡಂಬಾಚಾರ ಸರ್, ಇವೆಲ್ಲ ನಡೆಯೋದಿಲ್ಲ. ನೀವು ನನ್ನ ಹೆಂಡ್ತಿನ ಅದನ್ನು ಕೇಳ್ತೀನಿ, ನಿಂಗೆ ಏನು ಇಂಟ್ರೆಸ್ಟು, ಏನು ಮಾಡಬೇಕು ಅಂತಿದ್ಯಾ? ನಾನು IAS ಆಫೀಸರ್ ಆಗಬೇಕು ಅಂತ. ಓಕೆ, ಸರ್ಟಿಫಿಕೇಟ್ಸ್ ನೋಡೋಣ. ಮೈ ವೈಫ್ 98%, 99% ಇನ್ PUC, ಡಿಗ್ರಿ ಡಿಸ್ಟಿಂಕ್ಷನ್, ಸೂಪರ್. ಇವಳು ಎಕ್ಸಾಮ್ ಕ್ಲಿಯರ್ ಮಾಡ್ತಾಳೆ, ಕ್ಲಾರಿಟಿ ಬಂತು. ನನ್ನ ಜವಾಬ್ದಾರಿ ಸರ್, ನನ್ನ ಹೆಂಡ್ತಿನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು, ರೈಟ್ಫುಲ್ ವೇಯಲ್ಲಿ ಕಲಿಸ್ಬೇಕಾಗಿರೋದು, ದಾರಿ ಹಾಕ್ಕೊಡ್ಬೇಕಾದ್ರೆ ನನ್ನ ಜವಾಬ್ದಾರಿ. ನನ್ನ ತಂಗಿನೂ ನನ್ನ ಹೆಂಡ್ತಿನ ಒಂದು 3 ಕ್ವಶನ್ ಕೇಳಿದೆ. ಶಿ ಈಸ್ ಲಿಟ್ಲ್ ಇನ್ಕ್ಲೈನ್ ಟುವರ್ಡ್ಸ್ ಲೆಫ್ಟ್ ಐಡಿಯಾಲಜಿ ಬಗ್ಗೆ ಮಾತಾಡ್ತಾರೆ. ನನ್ನ ಕ್ಲಾರಿಟಿ ಏನು, ಇನ್ನು 10-15 ವರ್ಷ ಮೋದಿ ಸರ್ಕಾರದಿಂದ ಇಳಿಯಲ್ಲ. ನೀನು ಎಷ್ಟೇ ಎಕ್ಸಾಮ್ ನೀಟಾಗಿ ಬರೆದ್ರೂ ಇಂಟರ್ವ್ಯೂಲ್ಲಿ ನಾನು ಫೇಲ್ ಮಾಡಿಬಿಡ್ತಾರೆ. ಬಿಕಾಸ್ ಸೆಂಟ್ರಲ್ ರೈಟ್ ವಿಂಗ್ ಇರೋದ್ರಿಂದ ನೀನು ಲೆಫ್ಟ್ ಐಡಿಯಾಲಜಿನ ಅಕ್ಸೆಪ್ಟೇ ಮಾಡೋದಿಲ್ಲ ಅವರು. ಅಂದರೆ ನೀವು ಬಲಪಂಥೀಯರು ಎಡಪಂಥಿ ಬಗ್ಗೆ ಮಾತಾಡ್ತಾರೆ. ನನ್ನ ಹೆಂಡತಿ ಎಡಪಂಥಿ ಯೋಚನೆಗಳು ಮಾಡೋದ್ರಿಂದ ನೀನು ಎಕ್ಸಾಮ್ ಎಷ್ಟೇ ಬ್ಯೂಟಿಫುಲ್ ಆಗಿ ಬರೆದು ಪಾಸ್ ಆಗಿದ್ರು ಇಂಟರ್ವ್ಯೂಲಿ ನಾನು ಫೇಲ್ ಮಾಡಿಬಿಡ್ತಾರೆ. ನಾನು ಹಂಗಲ್ಲ ಹಿಂಗೆ ಆನ್ಸರ್ ಮಾಡ್ತೀನಿ ಅಂದ್ರೆ ನೀನು ಫೈಲ್ ಆಗ್ಬಿಡ್ತೀನಿ. ಬಿಕಾಸ್ ದಟ್ ಇಸ್ ನಾಟ್ ಯು. ನೀವು ಅಲ್ಲದನ್ನು ನೀವು ಮಾಡೋ ಅಂತ ಪ್ರಯತ್ನ ಮಾಡೋಕೆ ಹೋದ್ರೆ ನೀನು ಪಾಸ್ ಆಗೋದಿಲ್ಲ. ನೀನು ಪಾಸ್ ಬಿಟ್ಬಿಡು, IAS ಬೇಡ, ಇನ್ನೇನು ಮಾಡ್ಬೇಕು, ಯು ನೀಡ್ ದಟ್ ಪ್ರೆಸೆನ್ಸ್. ಲೆಟ್ ಸ್ಟಾರ್ಟ್ ಎ ಕಂಪನಿ, ಬ್ಯೂಟಿಫುಲ್ ಆಗಿ ಮಾಡೋಣ. ಅದು ಒಂದಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್, ನಿಮ್ಗೇನು ಸಹಾಯ ಮಾಡಬೇಕು ಬಂದು ರೈತರಿಗೆ ಸಹಾಯ ಮಾಡೋಣ, ಬಾ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋಣ. ನಾನು ಹೆಂಡತಿ ಕಮಿಟ್ಮೆಂಟ್ ಅದು. ವಿ ವರ್ ಟಾಕಿಂಗ್, ಶಿ ವಾಸ್ ವರ್ಕಿಂಗ್, ಇನ್ ಬಿಟ್ವೀನ್ ಶಿ ಲೆಫ್ಟ್ ಫಾರ್ ಸಮ್ ವರ್ಕ್. ನೋಡಿದ್ರೆ ಕರೆಕ್ಟ್ ಅಲ್ಲ? ಕೆಲಸಕ್ಕೆ ಹೋದ್ರೆ ಈಗ ಅವ್ರು ಅದೇ ವರ್ಕ್ ಮಾಡ್ತಿದ್ರು ನಮ್ಮ ಕಂಪ್ನಿ ಬಗ್ಗೆ ಕೆಲಸ. ಅಂದರೆ ಅವ್ರ IAS ಅನ್ನೋದು ಅವ್ರ ಕನಸಾಗಿತ್ತು. ಅವ್ರು IAS ಆಗ್ಬೇಕಾದ್ರೆ ಅವ್ರ ಕನಸಾಗಿತ್ತು. ಬಟ್ ಸತ್ಯತೆಯನ್ನು ನೀವು ತಿಳಿಸ್ಕೊಟ್ರೆ ಅಷ್ಟೇ. ಏನು ಹೇಳಿದೆ, ಆಗೋದಿಲ್ಲ, ಅದಂತ ನನಗೆ ಕ್ಲಾರಿಟಿ ಇದೆ, ಆಗೋದಿಲ್ಲ. ಅದು ಇದೇ ಲೆಫ್ಟ್ ಐಡಿಯಾಲಜಿಯಲ್ಲಿ ರೂಲ್ ಮಾಡ್ತಾರೆ. IAS ಅನ್ನು ಅಂದರೆ ಪಕ್ಷೇತರ ವಿಚಾರ ಅಥವಾ ಅದೊಂದು ಬಹಳ ಸಂವಿಧಾನಿಕ ಹುದ್ದೆ, ಅದರಲ್ಲಿ ಪಕ್ಷಗಳ ಸಿದ್ಧಾಂತಗಳು ಕೆಲಸ ಮಾಡ್ತವೆ ಸರ್. ಎಲ್ಲ ರಾಜಕೀಯ ಸರ್, ಇಲ್ಲಿ ನಡೆಯೋದೇ ಪಾಲಿಟಿಕ್ಸ್ ಸರ್. ಈಗ ಮೆಹಬೂಬ್ ನಂದೊಂದು ನೆಗೆಟಿವ್ ಏನದು ಒಂದು ವಿಡಿಯೋ ಇತ್ತು ಅಂತಂದ್ರೆ, ಆ ವಿಡಿಯೋ ಈಗಿಲ್ಲ ಅಂತಂದೆ. ಸುದೀಪ್ ಸರ್ ಬಗ್ಗೆ ಮಾತಾಡೋದು ವಿಡಿಯೋ ಇಲ್ಲ ಅಂತಂದೆ ನಾನು. ಕರೆಕ್ಟಲ್ಲಿ ಹೆಂಗಿಲ್ಲ ವಿಡಿಯೋ ಅಂದಾಗ ದರ್ ಇಸ್ ಅ ಪಾಲಿಟಿಕ್ಸ್ ಇನ್ ಇಟ್. ನನ್ನ ಸಿನಿಮಾ ಪ್ರಮೋಷನ್ ಮಾಡಿಕೊಡಿ ಅಂತ ಒಂದು ಚಾನಲ್ ಬಂತು, ನಿಮ್ಮಲ್ಲಿ ಹಿಂಗೆ 2 ವೀಡಿಯೋಗಳಿದೆ, ಡಿಲೀಟ್ ಮಾಡಿದ್ರೆ ನಾನು ನಿಮ್ಮ ಸಿನಿಮಾ ಪ್ರಮೋಷನ್ಗೆ ಅಮೌಂಟ್ ಕೊಡ್ತೀನಿ ಅಂದೆ. ಆಯ್ತು ಅಂತ ಡಿಲೀಟ್ ಮಾಡಿದ್ರು. ಏನು ಸರ್ ರಾಜಕೀಯ ಸರ್ ಇದು? ನನ್ನ ಹೆಂಡತಿ ಎಷ್ಟೇ ಲೆಫ್ಟ್ ಇನ್ಕ್ಲೈನ್ ಮೈಂಡ್ ಸೆಟ್ ಆಗಿದ್ರು ಅವ್ರಿಗಿನ್ ತಗೊಳ್ಳಲ್ಲ ಸರ್. ಓಕೆ. ಯಾಕೆ ಅಂತಂದರೆ ಅವ್ರಿಗೆ ಬೇಡ ಸೆಂಟ್ರಲಲ್ಲಿ.
ಇದು ಅರ್ಥ ಮಾಡ್ಕೊಳ್ಬೇಕು ನಾವು ಜೀವನದಲ್ಲಿ. ಬಟ್ ನಿಮ್ಗೆ ಅದ್ರ ಬಗ್ಗೆ ಆಸಕ್ತಿ ಇದೆಯಾ, ರೈಟ್ ವಿಂಗ್ ಲೆಫ್ಟ್? IAS ಆಫೀಸರ್ ಆಗೋದು ಅವರು ಅಂತ ನೋ ಈ ಬಲಪಂಥೀಯರು ಎಡಪಂಥೀಯರು ನಂಗೆ ಇಂಟ್ರೆಸ್ಟೇ ಇಲ್ಲ. ಬಟ್ ಆಕೆಗೆ ನೀವು ಅದನ್ನೇ ಸ್ಪಷ್ಟ ಕೊಡ್ಬೋದಲ್ಲ. ಓಕೆ ನೀನು ಅಂದ್ರೆ ಅವಳು ಎಕ್ಸಾಮ್ ಬರೆಯಕ್ ಆಗಲ್ಲ. ನಾನು ಅದನ್ನ ಹೇಳ್ತಾರೆ, ನೀನು ಲೆಫ್ಟ್ ಇರೋ ಅಂತದ್ದು ರೈಟ್ ಮೈಂಡ್ ಸೆಟ್ ಮಾಡ್ಕೊಂಡು ಎಕ್ಸಾಮ್ ಪಾಸ್ ಮಾಡೋಕ್ಕಾಗಲ್ಲ. ನೀನು ಎಕ್ಸಾಮ್ ಬಗ್ಗೆ ಮಾತಾಡ್ತಾರೆ, ನಾನು ಸಿದ್ಧಾಂತ ತಪ್ಪೇ ಅನ್ನೋದೇ ಇಲ್ವಲ್ಲ. ಅದು ಅವ್ರ 100% ಎಂಕರೇಜ್ ದಟ್. ಹಿಂಗೆ ಸಿಕ್ಕಾಬಿಡು ವೆರಿ ಗ್ರೇಟ್ ಅಂತ. ಅಂಬೇಡ್ಕರ್ ಅಂದ್ರೆ ಇಷ್ಟ ಗ್ರೇಟ್, ನಾನು ಕೈ ಮುಗಿತೀನಿ, ಸೂಪರ್, ನಾನು ಹುಡುಗಿ ಹತ್ರ ಕಲ್ತ್ಕೊಂತ ಇರ್ತೀನಿ. ಯಾವುದೋ ಒಂದು ವಿಚಾರ ಬಂದ ತಕ್ಷಣ ನೀವ್ ಹೆಂಗೆ ಯೋಚನೆ ಮಾಡ್ತೀರಿ ಅದರಲ್ಲಿ ಅಂತ ಹೇಳ್ತೀನಿ. ನಿಂದೇನು ಮೈಂಡ್ ಸೆಟ್ ಅಂತ ಕೇಳ್ತೀನಿ, ಅನಲೈಸ್ ಮಾಡ್ತೀನಿ. ಅವಳು ಎಕ್ಸಿಕ್ಯೂಟ್ ಮಾಡುವಾಗ ನಾನು ನೀನು ತಪ್ಪು ಮಾಡ್ತಿದ್ದೆ ಅಂತ ಹೇಳ್ತೀನಿ. ಶಿ ಟಾಕ್ ಅಬೌಟ್ ಈಕ್ವಾಲಿಟಿ. ನೀನು ಎಲ್ಲೋ ಒಂದು ಕಡೆ ಅಂದರೆ ನಾನು ಲೇಬರ್ಗಳ ಬಗ್ಗೆ ಮಾತಾಡ್ತೀನಿ, ಲೇಬರ್ನ ಒಂದ್ಸರಿ ಏನೋ ಬೈದು ಬಿಡ್ತಾಳೆ. ಬುಕ್ಕಲ್ಲಿ ಇದ್ರ ಬಗ್ಗೆ ಮಾತಾಡ್ಬಿಟ್ಟು ಅಲ್ಲಾಕೆ ಬೈತಾ ಇದೆ ಲೇಬರ್ನ, ಅದು ಇದು ಮ್ಯಾಚ್ ಆಗ್ತಿಲ್ಲ ನೋಡ್ಕ ಅಂತ ಹೇಳ್ತೀನಿ. ಕರೆಕ್ಟ್, ನಾನು ತಪ್ಪು ಮಾಡ್ಬೋದು, ನಾನೇನು ದೇವರು ಅಂತ ಹೇಳ್ತಿಲ್ಲ. ಆ ಕಲ್ಕೆನ ಇಷ್ಟಪಡ್ತೀನಿ ಸರ್. ಸರ್ ಬ್ಯೂಟಿಫುಲ್ ವರ್ಲ್ಡ್ ಸರ್ ಇದು. ಇದ್ದು ಜೀವಿಸಿ ಸತ್ತೋಗ್ಬಿಡ್ಬೇಕು. ನಾನು ಅದ್ಭುತವಾದ ಆಧ್ಯಾತ್ಮಿಕ ವ್ಯಕ್ತಿ ಈ ವಿಚಾರದಲ್ಲಿ ಹೇಳ್ಬೇಕು ಅಂದ್ರೆ. ಇದ್ದು ಜೀವಿಸೋದು ನಮ್ಮ ಕೈಲಿ. ವೆರಿ ಫ್ಯೂ ಪೀಪಲ್ ಹ್ಯಾಡ್ ಮೇಡ್ ದಿಸ್ ವರ್ಲ್ಡ್ ವೆರಿ ಬ್ಯೂಟಿಫುಲ್. ತುಂಬಾ ಕೆಲವು ವ್ಯಕ್ತಿಗಳು ಈ ಪ್ರಪಂಚನ ಅದ್ಭುತವಾಗಿ ಮಾಡಿಬಿಟ್ಟಿದ್ದಾರೆ. ಯು ಅಟ್ಲೀಸ್ಟ್ ಅರ್ನ್ ಟು ಲೀವ್ ಅಪ್ ಟು ಇಟ್. ಅಂದರೆ ಬ್ಯೂಟಿಫುಲ್ ಆಗಿ ಎಡಿಸಿನ್ ಬಲ್ಬ್ ಕಲ್ತ್ಬಿಟ್ಟವನೆ. ಒಂದು 10 ರೂಪಾಯಿ ಇನ್ವೆಸ್ಟ್ಮೆಂಟ್ ಬಲ್ಬ್ ಹಾಕ ಅಂತ ಕಲ್ತ್ಕೊಳ್ಳೋಣ ನಾವು. ಯಾರೋ ಒಬ್ಬ ಲ್ಯಾಂಬರ್ಗಿನಿ ಕಾರ್ ತಯಾರು ಮಾಡೋನೆ. ನಿಂಗೆ ಆಸೆ ಇದೆಯಾ, ಒಂದು 2 ಕೋಟಿ ದುಡ್ದುಬಿಟ್ಟು ಕಾರ್ ಇಟ್ಕ, ನೀನು ಹೋಗಿ ಲ್ಯಾಂಬರ್ಗಿನಿ ಮಾಡ್ತೀನಿ ಅಂತ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲವೂ ರೆಡಿ ಆಗಿದೆ, ಎಲ್ಲ ರೆಡಿ ಆಗಿದೆ. ಎಂಜಾಯ್ ನಿನ್ನ ಇಷ್ಟ, ಎಲ್ಲಿಗೆ ಎಂಜಾಯ್ ಮಾಡಬೇಕು ನಿಂಗೆ ಬಿಟ್ರು ಅಂತದ್ದು. ನಿನ್ನ ಸರ್ಕಲ್ನ ಇಟ್ಕೋಬೇಕು. ನಾನು ಎಣ್ಣೆ ಹೊಡೆಯೋಕೆ ಇಷ್ಟನ, 2 ಪೆಗ್ ಹೊಡೆಯೋನು ಫ್ರೆಂಡ್ ಮಾಡ್ಕ, ಫುಲ್ ಬಾಟ್ಲ್ ಹೊಡೆಯೋನು ಆಚೆಗಿರಪ್ಪ ಅಂತ ಹೇಳು. ಅದು ನೀನು ಫುಲ್ ಬಾಟ್ಲ್ ಹೊಡೆಯೋಣ, ನೀನೇ ಫುಲ್ ಬಾಟ್ಲ್ ಹೊಡೆಯೋಣ, ನಾನು ನಿನ್ನ ಹತ್ರ ಮಾತಾಡ್ತಾನೆ ಇಲ್ಲ. ಯು ಆರ್ ನಾಟ್ ಮೈ, ನಾನು ಕೇಳಿಸ್ಕೊಳ್ಳೇ ಬೇಡ ನನ್ನ ಮಾತುಗಳು. ನಿನ್ನ ನನ್ನ ತಲೆಗೆ ಹೋಗಲ್ಲ, ನಾನು ಬೈಕೊಂಡು ಆ ನೆಗೆಟಿವ್ ಕಾಮೆಂಟ್ ಹೋಗ್ಬಿಡ್ತೀಯ ಬುಲ್ ಶೇಟ್ ಅಂತ. ಐ ಆಮ್ ನಾಟ್ ಟಾಕಿಂಗ್ ಟು ಯು ಮ್ಯಾನ್. ಕರೆಕ್ಟ್ ಅಲ್ವ ಸರ್? ನಿಮಗೆ ನಿಜವಾಗ್ಲೂ ರಾಜಕೀಯ ಆಸಕ್ತಿ ಇದೆಯಾ? ಅಂದ್ರೆ ನೀವು ಆಗ್ಲೇ ಹೇಳಿದ್ರಿ ನನಗೆ ಸರ್ವಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನನಗೆ ಸರ್ವಿಸ್ ಮಾಡೋದು ಸಿಕ್ಕಾಪಟ್ಟೆ ಇಷ್ಟ. ಸೇವೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಅದಕ್ಕೆ ರಾಜಕೀಯನೇ ಬರಬೇಕು ಅನ್ನೋದು ಅವಶ್ಯಕತೆ ಇಲ್ಲ ನನಗೆ ಮಾತಾಡೋದು ಇಷ್ಟ. ಇವಾಗ ನಾವು ಸಂದರ್ಶನ ಮಾಡ್ತೀವಿ, ಇದನ್ನ ನೋಡಿ ಯಾರಾದರೂ ಒಬ್ರು ಬದಲಾಯಿಸ್ಕೊಂಡ್ರೆ ಅಂದ್ರೆ ತುಂಬ ಖುಷಿ ಆಗುತ್ತೆ. ಗ್ರೇಟ್. ನನ್ನ ಸುಮಾರು ಜನ ನಂಗೆ ಹೇಳ್ತಾರೆ, ನಿಮ್ಮಿಂದ ವ್ಯವಸಾಯ ಶುರು ಮಾಡಿದೆ ಸರ್ ಅಂತ. ನಾನು ಅಂಥವ್ರಿಗೆ ಸಿಕ್ಕಾಪಟ್ಟೆ, ನಾನು ಮೊನ್ನೆ ಒಂದು 2.5 ಲಕ್ಷ ರೂಪಾಯಿ 10 ಜನ ರೈತರಿಗೆ ಗಿಫ್ಟ್ ಕೊಟ್ಟೆ ಪ್ರಾಡಕ್ಟ್ಗಳನ್ನ. ಮೊನ್ನೆ ಯಾರೋ ಒಬ್ಬ ಫಾರ್ಮರ್, ನಿಮ್ಮನ್ನು ನೋಡಿ ನಾನು ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದೆ ಸರ್ ಅಂದೆ. 1 ವರ್ಷಕ್ಕೆ ನಿಮ್ಗೆ ಆಗೋ ಬಯೋಲಾಜಿಕಲ್ಸಲ್ಲಿ ನಾನು ಫ್ರೀಯಾಗಿ ಕೊಡ್ತೀನಿ ಅಂತ ಕಮಿಟ್ಮೆಂಟ್ ಪ್ರಾಮಿಸ್ ಮಾಡಿ ಬಂದೆ. ಇದ್ರ ಸುಮಾರು ಜನ ನನ್ನ ಹತ್ರ ಒಂದು 10-20 ಜನ ರೈತರು ಇದ್ದಾರೆ. 1 ರೂಪಾಯಿ ದುಡ್ಡು ಇಸ್ಕೊಳ್ಳಲ್ಲ, ನಾನು ನಿಮ್ಗೆ ಎಲ್ಲ ಥರದ ಬಯೋಸ್ಟಿಮ್ಯುಲೆಂಟ್ಗಳನ್ನ ಕೊಡ್ತೀನಿ 1 ವರ್ಷ ಫಾರ್ ಎ ಪೀರಿಯಡ್ ಆಫ್ ಟೈಮ್. 10 ಎಕರೆ ಇದೆ, 10 ಎಕರೆ ಕೊಡಲ್ಲ, 5 ಎಕರೆಗೆ ಮಾತ್ರ ಕೊಡ್ತೀನಿ. ಬಿಕಾಸ್ ಈ ಹ್ಯಾಡ್ ಟು ಲರ್ನ್ ಫ್ರಮ್ ಇಟ್. ಅಥವಾ 2 ಎಕರೆ ಇದ್ರೆ 1 ಎಕರೆಗೆ ಮಾತ್ರ ಕೊಡ್ತೀನಿ, ಪೂರ್ತಿ ಭೂಮಿ ಕೊಡಲ್ಲ ನಾನು ಇವತ್ತು. ದ ಪರ್ಪಸ್ ವಿಲ್ ಲೂಸ್. ಎಕ್ಸಾಕ್ಟ್ಲಿ. ಈವನ್ ಅದ್ರ ಮೌಲ್ಯವೂ ಅವ್ರಿಗೆ ಗೊತ್ತಾಗಲ್ಲ.